ಇವಾಗ ನೀವು ನೋಡ್ತಾ ಇರ್ಬೋದು ಇದನ್ನ ಟೆರಾಕೋಟ್ ಮತ್ತು ಜಾಲಿ ಅಂತ ಹೇಳ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿದೆ ಈ ಬಾಲ್ಕನಿ ಅಂತ. ನೋಡ್ತಾ ಇರ್ಬೋದು ಪೂಜಾ ರೂಮ್ ದಶಾವತಾರನ ನಾವು ಇಲ್ಲಿ ವುಡನ್ ಕಾವಿಂಗ್ ಮಾಡಿಸಿದೀವಿ. ಗ್ಯಾಪ್ ಇದೆ, ಡಿಸ್ಟೆನ್ಸ್ ಇದೆ, ಫ್ಲೋಟಿಂಗ್ ಆಗ್ತಿರುವಂತ ಒಂದು ಪ್ಯಾಟರ್ನ್ ಅಲ್ಲಿ ಇರೋದ್ರಿಂದ ಇದಕ್ಕೆ ಕ್ಯಾಟಿಲಿವರ್ ಸ್ಟೇರ್ ಕೇಸ್ ಅಂತ ಹೇಳ್ತಾರೆ. ಹೊರಗಡೆ ಗ್ರಿಲ್ಸ್ ನ ಯೂಸ್ ಮಾಡಿದೀವಿ, ಒಳಗಡೆ ಗ್ಲಾಸ್ ನ ಯೂಸ್ ಮಾಡಿದೀವಿ. ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್. ಇದು ಉತ್ತರಹಳ್ಳಿಯಲ್ಲಿ ಈಗಷ್ಟೇ ಬಿಲ್ಡಪ್ ಮಾಡಿರುವಂತ ಒಂದು ಹೊಸ ಪ್ರಾಜೆಕ್ಟ್. ಸೊ ಸಖತ್ ಲಕ್ಸುರಿಯಸ್ ಆಗಿ ಪ್ರೀಮಿಯಂ ಆಗಿ ಬಿಲ್ಟ್ ಮಾಡಿದೀವಿ. ಸೊ ಇದು ಬಂದು ಎಷ್ಟು ಸೈಜ್ ಎಷ್ಟು ಮೇಡಮ್ ಇದು? ಸರ್ ಇದು 30-40 ಡೈಮೆನ್ಷನ್ ಅಲ್ಲಿ ಬಿಲ್ಟ್ ಮಾಡಿರುವಂತ ಮನೆ. ಹೊಸ ಎಲಿವೇಶನ್ ಯಾವ ರೀತಿ ಡಿಸೈನ್ ಮಾಡ್ತೀವಿ ಸರ್? ಇದು ಎಲಿವೇಶನ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಕಂಟೆಂಪರರಿ ಡಿಸೈನ್ ಅಲ್ಲಿ ನಾವು ಎಲಿವೇಶನ್ ನ ಕೊಟ್ಟಿದೀವಿ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ 2 ಬಾಲ್ಕನಿಯನ್ನ ಕೊಟ್ಟಿದೀವಿ. ಅದು ಎಸ್ ಸರ್, 2 ಬಾಲ್ಕನಿ ಇದೆ. ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಅಂಡ್ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ಬಾಲ್ಕನಿ ಇದೆ. ನೋಡ್ತಾ ಇರ್ಬೋದು ಅದಕ್ಕೆ SS ರೈಲಿಂಗ್ ಟಫ್ ಅಂಡ್ ಗ್ಲಾಸ್ ನ ನಾವು ಪ್ರೊವೈಡ್ ಮಾಡಿದೀವಿ. ಹಾಗೆ ಆ ಕಡೆ ರೈಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇದ್ರೆ ರಾಫ್ಟರ್ಸ್ ನ ಕೂಡ ಕೊಟ್ಟಿದೀವಿ ನಾವು. ಸೊ ಆ ಡಿಸೈನ್ ಏನು ಮೇಡಮ್ ಸಕ್ಕತ್ತಾಗಿ ಕಾಣ್ತಾ ಇದೆಯಲ್ಲ ಅದು? ಸರ್ ಸೇಫ್ಟಿ ಪರ್ಪಸ್ ಗೆ ಕೂಡ ನಾವು ಅದನ್ನೆಲ್ಲ ಪ್ರೊವೈಡ್ ಮಾಡಿದೀವಿ ಸರ್. ಓಕೆ. ಹಾಗೆ ಈ ಕಡೆ ನಿಮಗೆ ಲೆಫ್ಟ್ ಗೆ ನೋಡಿದ್ರೆ ಕೂಡ ನಾವು MS ಗ್ರಿಲ್ಸ್ ನ ನಿಮಗೆ ಪ್ರೊವೈಡ್ ಮಾಡಿದೀವಿ. ಇದು ಎಲಿವೇಶನ್ ಔಟ್ಲುಕ್ ಕೂಡ ತುಂಬಾ ಚೆನ್ನಾಗಿ ಬರಲಿ ಅನ್ನೋ ರೀಸನ್ಗೂ ಕೊಟ್ಟಿರೋದು ಹೌದು, ಪ್ಲಸ್ ಸೇಫ್ಟಿ ಪರ್ಪಸ್ ಗೆ ಕೊಟ್ಟಿರೋದು ಕೂಡ ಹೌದು. ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ನ ನಾವು ಮಾಡಿದೀವಿ. ಫ್ರಂಟ್ ಗೆ ನಿಮಗೆ ಔಟ್ಲುಕ್ ತುಂಬಾ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಗ್ರಾನೈಟ್ ಕ್ಲಾಡಿಂಗ್ ನ ಮಾಡಿದೀವಿ. ಈ ನೇಮಿಂಗ್ ಇದೆಯಲ್ಲ ಆ ಒಂದು ಇದಕ್ಕೆ. ಅಂಡ್ ಇದು ಒಂದು ಗೇಟ್ ನ ನೋಡಬಹುದು, ಇದು MS ಸ್ಲೈಡಿಂಗ್ ಗೇಟ್ ಆಗಿರುತ್ತೆ. ಸ್ಲೈಡಿಂಗ್ ಗೇಟ್ ಆಗಿರುತ್ತೆ, ಸ್ಲೈಡ್ ಆಗುತ್ತೆ ಇದು. ಹೌದು ಸರ್, ಕಂಪ್ಲೀಟ್ ಸ್ಲೈಡ್ ಆಗುತ್ತೆ. ಹಾಗೆ ಒನ್ ಸೈಡ್ ಓಪನ್ ಕೂಡ ಇದೆ. ಸೊ ಸೆಂಟರ್ ಓಪನ್ ಇರುವಂತ ಒಂದು ಸ್ಲೈಡಿಂಗ್ ಗೇಟ್ ಆಗಿರುತ್ತೆ. ಆ ಬಾಲ್ಕನಿ ಕೊಟ್ಟಿರುವಂತ ಜಾಗದಲ್ಲಿ ಸೀಲಿಂಗ್ ಅಲ್ಲಿ ನಾವು ಸೋಫಿಟ್ ಪ್ಯಾನಲ್ಸ್ ನೆಲ್ಲ ಪ್ರೊವೈಡ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಸೀಲಿಂಗ್ ಕೂಡ ಯೂನಿಕ್ ಆಗಿ, ಹೌದು ಸರ್, ಲೈಟಿಂಗ್ಸ್ ಕೊಟ್ಟಿದೀವಲ್ಲ ಅಲ್ಲಿ ಯೂನಿಕ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಸೋಫಿಟ್ ಪ್ಯಾನಲ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ವಿ. ಇಷ್ಟು ದೊಡ್ಡ ಗೇಟ್ ಇಡಲಿಕ್ಕೆ ಕಾರಣ ಏನು ಮೇಡಮ್? ಸೆಕ್ಯೂರಿಟಿ ಪರ್ಪಸ್ ಹೌದು, ನೀವು ನೋಡ್ತಿರ್ಬೋದು ಗೇಟ್ ಅಂತಂದ್ರೆ ಮಧ್ಯದಲ್ಲಿ ನಾವು ಜಾಸ್ತಿ ಗ್ರಿಲ್ಸ್ ಎಲ್ಲ ಯೂಸ್ ಮಾಡಿದ್ವಿ. ಒಂದು ಸೆಕ್ಯೂರಿಟಿ ಪರ್ಪಸ್ಗೂ ಹೌದು, ಸ್ವಲ್ಪ ಯುನಿಕ್ ಆಗಿರುತ್ತೆ. ಅಂಡ್ ದೊಡ್ಡ ವೆಹಿಕಲ್ಸ್ ನ ಇಟ್ಕೊಂಡ್ರು ಕೂಡ ಸ್ಲೈಡ್ ಮಾಡಿದಾಗ ನಿಮಗೆ ತುಂಬಾ ಕಷ್ಟ ಆಗೋದಿಲ್ಲ. ಸೊ ಆ ಒಂದು ರೀಸನ್ಗೆ ನಾವು ಈ ತರ ದೊಡ್ಡ ದೊಡ್ಡ ಗೇಟ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಒಂದು ಪಾರ್ಕಿಂಗ್ ಲಾಟ್ ಆಗಿರುತ್ತೆ. ಈ ಮನೆಯಲ್ಲಿ ಆರಾಮಾಗಿ ನೀವು ಒಂದು ಕಾರ್, ಇನೋವಾ ಕಾರ್ ಮತ್ತೆ 2 ಬೈಕ್ನ ನೀವು ಪಾರ್ಕ್ ಮಾಡ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಂತೂ ಇದೆ. ಆ್ಯಂಡ್ ಇಲ್ಲಿ ಕಾರ್ನರ್ ಅಲ್ಲಿ ನಾವು ಒಂದು ವಿಂಡೋನ ಪ್ರೊವೈಡ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಕಂಪ್ಲೀಟ್ ಟೀಕ್ ಇಂದ ಮಾಡಿದ್ವಿ ಈ ವಿಂಡೋ ವಿತ್ ಟಫ್ ಅಂಡ್ ಗ್ಲಾಸ್ ನ ಪ್ರೊವೈಡ್ ಮಾಡಿದ್ವಿ. ಔಟ್ಲುಕ್ ಚೆನ್ನಾಗಿ ಕಾಣುತ್ತೆ, ಪ್ಲಸ್ ನೋಡೋದಕ್ಕೆ ಎಲಿಗೆಂಟ್ ಆಗಿ ಕಾಣುತ್ತೆ. ಆ್ಯಂಡ್ ಈ ವಿಂಡೋ ಹಿಂದೆ ಒಳಗಡೆ ಒಂದು ರೂಮ್ ಇದೆ ಸರ್ ಆಕ್ಚುಲಿ. ಸೊ ಆ ರೂಮ್ಗೆ ಅಂತ ಕೊಟ್ಟಿರೋ ವಿಂಡೋಸ್ ಆಕ್ಚುಲಿ ಇದು. ಸೊ ನಾವು ಈ ತರ ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ಅದಲ್ಲದೆ ಇದಕ್ಕೆ ನಾವು ಗ್ರಾನೈಟ್ ಕ್ಲಾಡಿಂಗ್ ನ ಕೊಟ್ಟಿದ್ವಿ ಆ ವಿಂಡೋಸ್ ಮಧ್ಯದಲ್ಲಿ, ಅದು ಒಂದು ಎಲಿಗೆಂಟ್ ಆಗಿ ಕಾಣಲಿ ಅಂತ. ಹಾಗೆ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಎಲ್ಲ ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ಆಗಿರುತ್ತೆ. ಅಪ್ ಟು ಸೀಲಿಂಗ್ ನಾವು ಈ ಟೈಲ್ಸ್ ವೆಟ್ರಿಫೈಡ್ ಟೈಲ್ಸ್ನ ನಾವು ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಅಷ್ಟೇ ಸೀಲಿಂಗ್ಗೆ ನಾವು ಸೋಫಿಟ್ ಪ್ಯಾನಲ್ಸ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ಸ್ ಎರಡೂ ಕೂಡ ನಮ್ಮದೇ ಆಗಿರುತ್ತೆ. ಇದು ವಾಟರ್ ಕನೆಕ್ಷನ್ಗೆ ಇಲ್ಲಿ ಆಲ್ಮೋಸ್ಟ್ 10,000 ಲೀಟರ್ಸ್ ಕೆಪಾಸಿಟಿ ಇರುವಂಥ ಇದು ಸಂಪ್. ಇದು ಆಕ್ಚುಲಿ ವಾಟರ್ ಕನೆಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ಕಾವೇರಿ ಕನೆಕ್ಷನ್ ನಾವು ಈ ಒಂದು ಸಂಪಲ್ಲಿ ಕೊಟ್ಟಿದ್ದೀವಿ. ಅಂಡ್ ಇದು ಆಬ್ವಿಯಸ್ಲಿ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಇರುವಂಥ ಒಂದು ಮೀಟರ್ ಬೋರ್ಡ್ಸ್. ನೆಕ್ಸ್ಟ್ ಬರೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ ನಾವು ಪಿಲ್ಲರ್ಸ್ ಇದೆ. ಸೊ ಈ ಪಿಲ್ಲರ್ಸ್ಗೆ ನಾವು ಗ್ರಾನೈಟ್ ಕ್ಲಾಡಿಂಗ್ ನ ಮಾಡಿ ಈ ಒಂದು ಔಟ್ಲುಕ್ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಪಿಲ್ಲರ್ಸ್ಗೆ ಈ ತರ ಒಂದು ಗ್ರಾನೈಟ್ಸ್ನ ಫಿಕ್ಸ್ ಮಾಡಿದ್ವಿ, ಒಂದು ಫಿನಿಶಿಂಗ್ ಕೊಡೋದಕ್ಕೋಸ್ಕರ. ನೆಕ್ಸ್ಟ್ ಬಂದ್ರೆ ಇಲ್ಲಿ ಏನಾದರೂ ಎಕ್ಸ್ಟೀರಿಯರ್ ಯೂಸೇಜಸ್ಗೋಸ್ಕರ ಇರಲಿ ಅಂತ ಹೇಳಿ 3 ಟ್ಯಾಪ್ಸ್ನ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ನಾವು ಒಂದು ಪಾರ್ಕಿಂಗ್ ಲಾಟ್ ಅಲ್ಲಿ 2 ಎಲೆಕ್ಟ್ರಿಕಲ್ ಪಾಯಿಂಟ್ಸ್ನ ಕೂಡ ಕೊಟ್ಟಿದ್ದೀವಿ. ಏನಕ್ಕಂತಂದ್ರೆ ಒಂದು ಬೈಕ್ ಚಾರ್ಜಸ್ ಮಾಡ್ಕೊಳಕ್ಕೆ ಇರ್ಬೋದು, ಅಥವಾ ಇನ್ನೇನಾದರೂ ಮೋಟರ್ಸ್ನ ಅಥವಾ ಮತ್ತೇನಾದರೂ ಚಾಲು ಮಾಡ್ಕೊಳಕ್ಕೆ ಬೇಕಂತ ಹೇಳಿದ್ರೆ ಅದಕ್ಕೂ ಕೂಡ ಆಗ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಈ ಕಾರ್ನರಲ್ಲೂ ಕೂಡ ನಾವು ವಿಂಡೋಸ್ನ ಕೊಟ್ಟಿದ್ದೀವಿ. ನಾನು ಆಗಲೇ ಹೇಳಿದಾಗೆ ವಿಂಡೋಸ್ಗೆಲ್ಲ ನಾವು ಯೂಸ್ ಮಾಡಿರೋದು ಟೀಕ್ ವುಡ್ ವಿತ್ ಟಫ್ ಅಂಡ್ ಗ್ಲಾಸ್. ಹಾಗೆ ಇಲ್ಲಿ ಕೂಡ ನಾವು ಗ್ರಾನೈಟ್ ಫಿನಿಶಿಂಗ್ ನ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು. ಅಂಡ್ ಇಲ್ಲಿ ಬಂದ್ರೆ ಇಲ್ಲಿ ಒಂದು ಸಂಪ್ ನ ಪ್ರೊವೈಡ್ ಮಾಡಿದ್ವಿ. ಇದು ಕೂಡ ನೋಡ್ತಿದ್ದೀರಲ್ಲ, ಅಲ್ಲಿ ನಾನು ಹೇಳಿದಾಗೆ ಕಾವೇರಿ ಕನೆಕ್ಷನ್ ನ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಇಂಡಿವಿಜುವಲ್ ಬೋರ್ಗೋಸ್ಕರ ಈ ಒಂದು ಸಂಪ್ ಕನೆಕ್ಷನ್ ನ ಕೊಟ್ಟಿರೋದು. ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಿಮಗೆ ಸ್ಟೋರೇಜ್ ಯೂನಿಟ್ ನ ಕೊಟ್ಟಿದ್ದೀವಿ ಸರ್. ಇದೇನ ಹೌದು ಸರ್, ಯಾಕಂದ್ರೆ ಕಿಚನ್ ಅಲ್ಲಿ ನಿಮಗೆ ಸಿಲಿಂಡರ್ಸ್ ಎಲ್ಲ ಇಟ್ಕೊಂಡ್ರೆ ಕಂಜೆಸ್ಟೆಡ್ ಫೀಲ್ ಆಗೋದು ಬೇಡ ಅಂತ ಹೇಳಿ ಈ ಸಪರೇಟ್ ಸ್ಟೋರೇಜ್ ಯೂನಿಟ್ ಅನ್ನ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಈ ಒಂದು ಮನೆಗೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅದನ್ನು ಕೂಡ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಒಂದು ಫಿಲ್ಟರ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿ ನಾವು ಈ ಸ್ಪಾಟ್ ಅಲ್ಲಿ ಕೂಡ ಒಂದು ಹ್ಯಾಂಡ್ ವಾಷಿಂಗ್ ಏರಿಯಾನ ಕೊಟ್ಟಿದ್ದೀವಿ. ಮನೆ ಒಳಗಡೆ ಹೋಗೋಣ ಬನ್ನಿ. ಮೇನ್ ಡೋರ್ ಬಂದ್ಬಿಟ್ಟು ಯಾವ ರೀತಿ ಡಿಸೈನ್ ಮಾಡಿದ್ದೀರಾ ಮೇಡಮ್? ಸರ್ ಇದು ಮೇನ್ ಡೋರ್ ಕಂಪ್ಲೀಟ್ ಟೀಕ್ ವುಡ್ ಇಂದಾನೆ ಮಾಡಿರುವಂಥದ್ದು. ಅಂಡ್ ಇದು ಸ್ವಲ್ಪ ವಿಂಟೇಜ್ ಸ್ಟೈಲ್ ಅಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ನಾವು ಯಾವ ತರ ಡಿಸೈನ್ಸ್ ಕೊಟ್ಟಿದ್ದೀವಿ. ಈ ಹ್ಯಾಂಡಲ್ಸ್ ಎಲ್ಲ ಬಂದ್ಬಿಟ್ಟು ಬ್ರಾಸ್ ಇಂದ ಮಾಡಿರೋದು ಕಂಪ್ಲೀಟ್. ಇಲ್ಲಿ ಕೂಡ ಅಷ್ಟೇ ಒಂದು ಲಯನ್ ಡಿಸೈನ್ ನ ಕೊಟ್ಟಿದ್ದೀವಿ. ಹಾಗೆ ಅದ್ರ ಜೊತೆಗೆ ಒಂದು ನಾಬ್ ನ ಕೂಡ ಕೊಟ್ಟಿದ್ದೀವಿ. ಅದು ಕೂಡ ಕಂಪ್ಲೀಟ್ ಬ್ರಾಸ್ ಇಂದ ಮಾಡಿರೋದು. ಈ ನಾಬ್ಸ್ ಕೂಡ ಎಲ್ಲ ಕಂಪ್ಲೀಟ್ ಬ್ರಾಸ್ ಇಂದ ಆಗಿರುತ್ತೆ. ಸರ್ ಬನ್ನಿ ಇವಾಗ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಒಳಗಡೆ. ಈಗ ನೀವು ನೋಡ್ತಿರೋದು ಪೂಜಾ ರೂಮ್ ಸರ್. ನೋಡ್ತಾ ಇರ್ಬೋದು ಪೂಜಾ ರೂಮ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ. ಯಾಕಂತ ಅಂದ್ರೆ ನಾವ್ ಇದನ್ನ ಕಂಪ್ಲೀಟ್ ಟೆಂಪಲ್
ಇನ್ಸ್ಪೈರ್ಡ್ ಡಿಸೈನ್ ಅಂತಲೇ ಹೇಳ್ಬೋದು. ಟೆಂಪಲ್ ಇನ್ಸ್ಪೈರ್ಡ್ ಡಿಸೈನ್ ಅಂತ ಯಾಕೆ ಹೇಳಿದೆ ಅಂದರೆ, ನೀವು ನೋಡ್ತಾ ಇರ್ಬೋದು ವಿಷ್ಣುವಿನ 10 ಅವತಾರ ಅಂದರೆ ಫುಲ್ ದಶಾವತಾರನ ನಾವು ಇಲ್ಲಿ ವುಡನ್ ಕಾವಿಂಗ್ ಮಾಡಿಸಿದ್ದೀವಿ. ನೀವು ನೋಡ್ತಾ ಇರ್ಬೋದು ಮೇಲೆಯಿಂದ ಕೂಡ ಎಷ್ಟು ತುಂಬ ಸೂಪರ್ ಆಗಿ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಇದು ಕಸ್ಟಮೈಸ್ಡ್ ಪ್ಲಾನ್ ಆಗಿದ್ದು ಅವರು ಆಸ್ ಪರ್ ಓನರ್ ರಿಕ್ವೈರ್ಮೆಂಟ್ಸ್ ನಾವು ಈ ಥರ ಮಾಡ್ಕೊಡ್ತೀವಿ. ಹೌದು, ಅವ್ರು ಕೇಳಿ ಮಾಡಿಸಿರೋದು ಸರ್. ಹಾಗೆ ನೋಡ್ತಾ ಇದ್ರೆ ಇದು ಕೂಡ ಟೀಕ್ ವುಡ್ ಇಂದಾನೆ ಮಾಡಿರೋದು. ನಾನು ಹೇಳಿದಾಗ ಈ ಮನೇಲಿ ಯೂಸ್ ಮಾಡಿರೋ ಎಲ್ಲಾ ಡೋರ್ಸ್ ಕೂಡ ಟೀಕ್ ವುಡ್ ಯೂಸ್ ಮಾಡಿನೇ ನಾವು ಎಲ್ಲಾ ಡೋರ್ಸ್ಗೂ ಪ್ರೊವೈಡ್ ಮಾಡಿದೀವಿ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಗಂಡ ಬೇರುಂಡ ಡಿಸೈನ್ ನ ಕೂಡ ನಾವು ಪ್ರೊವೈಡ್ ಮಾಡಿದ್ವಿ. ಪೂಜಾ ರೂಮ್ ಒಳಗಡೆ ಬಂತು ಅಂತ ಹೇಳಿದ್ರೆ ಈ ಒಂದು ಬ್ಯಾಕ್ ಗ್ರೌಂಡ್ ನ ನೀವು ನೋಡ್ತಾ ಇರ್ಬೋದು. ಈ ಒಂದು ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಕಂಪ್ಲೀಟ್ ಟೆಕ್ಸ್ಚರ್ಡ್ ವಾಲ್ ಪೇಂಟ್ ನ ನಾವು ಯೂಸ್ ಮಾಡಿದೀವಿ. ಹಾಗೆ ನೋಡ್ತಾ ಇದ್ರೆ ಒಂದು ಆರ್ಚ್ ನ ಕೂಡ ಕೊಟ್ಟಿದೀವಿ, CNC ಕಟಿಂಗ್ ಆರ್ಚ್ ನ ಕೂಡ ಕೊಟ್ಟಿದೀವಿ. ನೋಡ್ತಾ ಇದ್ರೆ ಮೇಲೆ ಕೂಡ ನೋಡಬಹುದು ಸೀಲಿಂಗ್ ಗೆ ಅಲ್ಲಿ ಒಂದು ಲೋಟಸ್ ಡಿಸೈನ್ ಅಲ್ಲಿ ಒಂದು CNC ಕಟಿಂಗ್ ಡಿಸೈನ್ ನ ಕೂಡ ಕೊಟ್ಟಿದೀವಿ. ನೋಡ್ತಾ ಇದ್ರೆ ಸೂಪರ್ ಆಗಿ ಬಂದಿದೆಯಲ್ಲ ಡಿಸೈನ್. ಹೌದು ಸರ್, ಅದು ಕೂಡ ಕಸ್ಟಮೈಸ್ ಪ್ಲಾನ್ ಆಸ್ ಪರ್ ಓನರ್ ರಿಕ್ವೈರ್ಮೆಂಟ್ಸ್ ನಾವು ಆ ಥರ ಮಾಡ್ಕೊಟ್ವಿ. ಅಂದರೆ ಪೂಜಾ ರೂಮ್ಗೆ ಆಬ್ವಿಯಸ್ಲಿ ಇಷ್ಟು ಚೆನ್ನಾಗಿರುವಂಥ ಒಂದು ಥೀಮಲ್ಲಿ ಡಿವೈನ್ ಥೀಮಿಂಗಲ್ಲಿ ಕೊಟ್ಟಾಗ ಅದು ಕೂಡ ಇದ್ರೆ ಲೋಟಸಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದೀವಿ. ಇದೆಲ್ಲ ವಿಷ್ಣುವುದೇ ಆಗಿರೋದ್ರಿಂದ ಗೊತ್ತಿರೋರಿಗೆ ಲೋಟಸ್ ಕೂಡ ವಿಷ್ಣುಗೆ ಇಷ್ಟ ಆಗುವಂಥದ್ದು. ಇವಾಗ ನಾವು ನೋಡೋಣ ಈ ಮನೆಯ ಒಂದು ಕಿಚನ್. ಎಸ್, ಬನ್ನಿ ಕಿಚನ್ ನೋಡೋದು ಅಂತ ಹೇಳಿದ್ರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅಕ್ರಿಲಿಕ್ ಫಿನಿಶಿಂಗ್ ಇರುವಂಥ ಒಂದು ಸ್ಟೋರೇಜ್ ಇದು. ಆ್ಯಕ್ಚುಲಿ ನೀವು ಒಳಗಡೆ ಬಂದು ಇದನ್ನು ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ರೋಲಿಂಗ್ ಶಟರ್ ಅಂತ ಹೇಳ್ತಾರೆ. ಇದು ಸ್ಟೋರೇಜ್ ಪರ್ಪಸ್ಗೋಸ್ಕರ ನಾವು ಈ ಥರ ಒಂದು ಯುನಿಕ್ ಆಗಿ ಈ ಥರ ಬಿಲ್ಡ್ ಮಾಡಿ ಕೊಟ್ಟಿದ್ದೀವಿ ಓನರ್ಗೆ. ಸೊ ನೆಕ್ಸ್ಟ್ ನೋಡ್ತಾ ಇದ್ರೆ ಇಲ್ಲೆಲ್ಲ ಸ್ಟೋರೇಜ್ಗೆ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಆ್ಯಂಡ್ ಇದೆಲ್ಲ ನೋಡಿ, ಇದು ಕೂಡ ವಿತ್ ಟ್ರಾನ್ಸ್ಪರೆಂಟ್ ಗ್ಲಾಸ್, ಇದನ್ನ ಟ್ರಾನ್ಸ್ಪರೆಂಟ್ ಪ್ರೊಫೈಲ್ ಗ್ಲಾಸ್ ಅಂತ ಹೇಳ್ತಾರೆ. ಈ ಥರ ಒಂದು ಗ್ಲಾಸ್ನ ಕೂಡ ಯೂಸ್ ಮಾಡಿ ಒಂದು ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಎಲ್ಲ ಬಂದರೆ ಇಲ್ಲೂ ಸ್ಟೋರೇಜ್ ಇದೆ. ಆ್ಯಂಡ್ ಮೇಲ್ ನೀವು ನೋಡ್ತಾ ಇರ್ಬೋದು ತುಂಬ ಲ್ಯಾಪ್ಸ್ನ ನಾವು ಪ್ರೊವೈಡ್ ಮಾಡಿದ್ವಿ, ಅದು ಕೂಡ ಸ್ಟೋರೇಜ್ ಪರ್ಪಸ್ಗೆ. ಆ್ಯಂಡ್ ಇನ್ನೊಂದು ನೀವು ನೋಡ್ತಾ ಇದ್ರೆ ಇಲ್ಲಿ ನಾವು ಚಿಮ್ನಿಯನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಲಿವ್ ಪ್ಯೂರ್ ಅವ್ರದ್ದು ಒಂದು ಚಿಮ್ನಿ ಕೂಡ ನಾವೇ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಹಾಗೆ ಇದು ನೋಡಿದ್ರೆ ಸ್ಲ್ಯಾಬ್, ಕೌಂಟರ್ ಸ್ಲ್ಯಾಬ್ನ ಕೂಡ ಇದು 40 mm ಥಿಕ್ನೆಸ್ ಇರುವಂಥ ಒಂದು ಕೌಂಟರ್ ಸ್ಲ್ಯಾಬ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಈ ಒಂದು ಸಿಂಕ್ ಇದೆ, ಇದಕ್ಕೆ ಒಂದು ಟ್ಯಾಪ್ನ ನಾವು ಕೊಟ್ಟಿದ್ದೀವಿ. ಈ ಫಿಟ್ಟಿಂಗ್ಸ್ ಎಲ್ಲ ಬಂದು ಕಂಪ್ಲೀಟ್ ಜಾಗ್ವರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಹಾಗೆ ಇಲ್ಲೊಂದು ವಾಟರ್ ಪ್ಯೂರಿಫೈಯರ್ನ ಇಟ್ಕೊಳ್ಳೋದಕ್ಕೆ ಒಂದು ಕನೆಕ್ಷನ್ನ ಕೂಡ ಕೊಟ್ಟಿದ್ದೀವಿ. ಅದನ್ನು ನೀವು ಆರಾಮಾಗಿ ಸ್ಟೋರೇಜ್ ಯೂನಿಟ್ ಒಳಗಡೆ ಆರಾಮ್ಸೆ ಇಟ್ಕೋಬಹುದು ಹಿಡನ್ ಆಗಿ. ಸಾಫ್ಟ್ ಕ್ಲೋಸಿಂಗ್ ಇರುತ್ತೆ ಇದೆಲ್ಲ, ನೋಡ್ತಾ ಇರ್ಬೋದು. ಯಾವುದೂ ನಿಮಗೆ ಕಷ್ಟ ಅಂತ ಹೇಳಿಕ್ ಬರಲ್ಲ, ಜಸ್ಟ್ ಬಿಟ್ರೆ ಸಾಫ್ಟ್ ಕ್ಲೋಸಿಂಗೇ ಇರುತ್ತೆ. ಆ್ಯಂಡ್ ಹ್ಯಾಂಡಲ್ ಲೆಸ್. ಆ್ಯಕ್ಚುಲಿ ಸ್ಟೋರೇಜ್ ಯೂನಿಟ್ಸ್ಗೆ ನೀವು ನೋಡ್ತಿದ್ರೆ ಲ್ಯಾಮಿನೇಟ್ ಕೊಟ್ಟು ಮಾಡಿಸಿದ್ವಿ, ಸ್ವಲ್ಪ ಯೂನಿಕ್ ಆಗಿ ಅಂದರೆ ಸ್ಟೈಲಿಶ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು, ಒಂದು ಮಾಡರ್ನ್ ಟಚ್ ಇರಲಿ ಅಂತ ಕಿಚನ್ಗೆ ಹೇಳ್ಬಿಟ್ಟು ಮಾಡಿಸಿದ್ದೀವಿ. ಸೊ ನೆಕ್ಸ್ಟ್ ಇದು ಒಂದು ಹೇಳಬೇಕು, ಸ್ಟೋರೇಜ್ ಪರ್ಪಸ್ಗೆ ನಾವು ಇಲ್ಲೊಂದು ವಿಕೆಟ್ ಬಾಸ್ಕೆಟ್ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಹೌದು ಸರ್, ಫ್ರೆಶ್ ಆಗಿ ಏನಾದರೂ ಆನಿಯನ್ಸು ಅಥವಾ ಏನಾದರೂ ತರಕಾರಿ ಫ್ರಿಡ್ಜಲ್ಲಿ ಇಡೋಕ್ಕಾಗದಿರೋಂಥದ್ದು ಇಟ್ಕೋಬೋದು. ಫ್ರೂಟ್ಸ್ ಬಾಸ್ಕೆಟ್ ಥರ ಏನು ಬೇಕಾದರೂ ಅವ್ರಿಗೆ ಯಾವ ಥರ ಬೇಕು ಕನ್ವೆಂಟಾಗಿ ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡಿದ್ರೆ ಇದು ಒಂದು ಸ್ಟೋರೇಜ್ ಯೂನಿಟ್ ಅಥವಾ ಸ್ಟೋರೇಜ್ ರೂಮ್ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಇದು ಯಾಕೆ ಕೊಟ್ಟಿದ್ದೀವಿ ಅಂದರೆ ಎಕ್ಸ್ಟ್ರಾ ಯುಟೆನ್ಸಿಲ್ಸ್ ಇದ್ದರೆ ಅದನ್ನ ಇಟ್ಕೊಳ್ಳೋಕ್ಕೆ, ಅಥವಾ ಏನಾದರೂ ಒಂದು ಫುಡ್ ಐಟಮ್ಸ್ ಇಟ್ಕೋಬೇಕು ಅಥವಾ ಏನಾದರೂ ಸ್ಟೋರ್ ಮಾಡಬೇಕಂದ್ರೆ ಅದಕ್ಕೆಲ್ಲ ತುಂಬ ಸ್ಪೇಷಿಯಸ್ ಆಗಿರಲಿ ಅಂತ ಈ ಥರ ಒಂದು ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ನೋಡಿದ್ರೆ ಒಂದು ಯುಟಿಲಿಟಿ ಏರಿಯಾ ಕೂಡ ಬರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಮೇಡ್ ಆಕ್ಸೆಸ್ ಕೂಡ ಇದೆ. ಸೊ ಇದು ಓಪನ್ ಮಾಡಿ ನೋಡ್ತು ಅಂತ ಹೇಳಿದ್ರೆ ಆರಾಮಾಗಿ ಮೇಡ್ ಆಕ್ಸೆಸ್ ಅಂತ ಹೇಳಿದ್ರೆ ಅವ್ರು ಬಂದು ಇಲ್ಲಿಂದಾನೇ ಕೆಲಸ ಮಾಡಿ ಮುಗಿಸ್ಕೊಂಡು ಕೂಡ ಹೋಗ್ಬೋದು, ಅಷ್ಟು ಮೇಡ್ ಆಕ್ಸೆಸ್ ಇದೆ. ಇಲ್ಲಿ ಕೂಡ ಒಂದು ಹ್ಯಾಂಡ್ ವಾಷಿಂಗ್ ಸ್ಪೇಸ್ನ ಪ್ರೊವೈಡ್ ಮಾಡಿದ್ವಿ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನ ಟಾಲ್ ಯೂನಿಟ್ ಅಂತ ಹೇಳ್ತಾರೆ. ಸೊ ಅಂದರೆ ನೋಡ್ತಾ ಇರ್ಬೋದು ಒಂದು ಟ್ರಾನ್ಸ್ಪರೆಂಟ್ ಪ್ರೊಫೈಲ್ ಗ್ಲಾಸ್ನ ಯೂಸ್ ಮಾಡಿ ಒಂದು ಸ್ಟೋರೇಜ್ ಯೂನಿಟ್ನ ಕೊಟ್ಟಿದ್ದೀವಿ. ಇದರಲ್ಲೂ ಕೂಡ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದೀವಿ, ಯಾಕಂದರೆ ಎಕ್ಸ್ಟ್ರಾ ಸ್ಟೋರೇಜಸ್ ಏನಾದರೂ ಇತ್ತು ಅಂತಂದರೆ ಆರಾಮಾಗಿ ಅವರು ಇದರಲ್ಲೆಲ್ಲ ಸ್ಟೋರ್ ಮಾಡ್ಕೋಬೋದು, ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಸೊ ಮೇಲ್ ಕೂಡ ಈ ಕಡೆನೂ ಕೂಡ ನಾವು ಲ್ಯಾಬ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಕಿಚನ್ ಅಂತ ಹೇಳಿದ್ರೆ ನೀವು ನೋಡ್ಬೋದು ಸ್ಟೋರೇಜ್ಗೆ ಅಂತೂ ಯಾವುದೇ ಥರ ಪ್ರಾಬ್ಲಮ್ ಇಲ್ದಿರೋ ಅಷ್ಟು ಸ್ಟೋರೇಜ್ನ ನಾವು ಪ್ರೊವೈಡ್ ಮಾಡಿದ್ದೀವಿ, ಎಲ್ಲ ಕಡೆನೂ ಯುಟಿಲೈಸ್ ಮಾಡ್ಕೊಟ್ಟಿದ್ದೀವಿ ಸರ್. ಸೊ ಬನ್ನಿ ಗೈಸ್, ಇವಾಗ ನಾನು ಈ ಒಂದು ಮನೆಯ ಲಿವಿಂಗ್ ರೂಮ್ನ ತೋರಿಸ್ತೀನಿ. ಆ್ಯಂಡ್ ಈಗ ಏನು ನೋಡ್ತಿದ್ರೆ ಇದೆಲ್ಲ ಓನರ್ ಹೌಸ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಲಿವಿಂಗ್ ರೂಮ್ನ ಸ್ಪೆಷಾಲಿಟಿ ನಾನು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಒಂದು ಫ್ಲೋರಲ್ ಡಿಸೈನ್ ಅಲ್ಲಿ ಒಂದು ಟೆಕ್ಸ್ಚರ್ಡ್ ವಾಲ್ ಪೇಪರ್ನ ನಾವು ಪ್ರೊವೈಡ್ ಮಾಡಿದ್ವಿ. ಸಖತ್ ಎಲಿಗೆಂಟ್ ಆಗಿ ಕಾಣಲಿ, ಬಂದ ತಕ್ಷಣ ಲಿವಿಂಗ್ ರೂಮೇ ಹೈಲೈಟ್ ಅಲ್ವಾ, ಸೊ ಇದು ಕಾಣಲಿ, ಚೆನ್ನಾಗಿ ಕಾಣಲಿ ಅಂತ ಕೊಟ್ಟಿದ್ದೀವಿ. ಹಾಗೆ ನೋಡ್ತಿದ್ರೆ ಫಾಲ್ ಸೀಲಿಂಗ್ ನೋಡ್ಬೋದು. ಇದಕ್ಕೆ ನಾವು ವಿನಿಯರ್ ಹಾಗೆ ಜಿಪ್ಸಮ್ನ ಕಂಬೈನ್ ಮಾಡಿ, ಎರಡು ಥೀಮ್ನ ಕಂಬೈನ್ ಮಾಡಿ ಫಾಲ್ ಸೀಲಿಂಗ್ನ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಮತ್ತೆ ಸ್ಟ್ರಿಪ್ ಲೈಟ್ಸ್ ನಾವು ಪ್ರೊವೈಡ್ ಮಾಡಿದ್ದೀವಿ, ಹಾಗೆ ಕೋ ಲೈಟ್ಸ್ನ ಕೂಡ ಕೊಟ್ಟಿದ್ದೀವಿ. ಹಾಗೆ ನೆಕ್ಸ್ಟ್ ನಾವು ಟಿವಿ ಕ್ಯಾಬಿನೆಟ್ಗೆ ಅಂತ ಬಂದರೆ ನೋಡ್ತಾ ಇರ್ಬೋದು ಮಾರ್ಬಲ್ ಫಿನಿಶಿಂಗ್ ಇರೋ ಅಂತ ಒಂದು ಟಿವಿ ಕ್ಯಾಬಿನೆಟ್ನ ಕೊಟ್ಟಿದ್ದೀವಿ, ಅದು ಕೂಡ ವಿತ್ ಗೋಲ್ಡನ್ ಬೀಡಿಂಗ್ಸ್, ನೋಡ್ತಾ ಇರ್ಬೋದು. ಆ್ಯಂಡ್ ಎಲೆಕ್ಟ್ರಿಕ್ ಪಾಯಿಂಟ್ ಇದೆ ಟಿವಿ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ಇನ್ನು ಈ ಕಡೆ ನೋಡ್ತು ಅಂತ ಹೇಳಿದ್ರೆ ವುಡನ್ ಫಿನಿಶಿಂಗ್ ಇರುವಂಥ ಲ್ಯಾಮಿನೇಟೆಡ್ ಒಂದು ಸ್ಟೋರೇಜ್ ಯೂನಿಟ್ಸ್ನ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಇದೆಲ್ಲ ನೀವೇನಾದರೂ ಡೆಕೋರ್ ಐಟಮ್ಸ್ನೆಲ್ಲ ಇಟ್ಕೊತೀನಿ ಅಂತ ಅಂದರೂ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಆ ಒಂದು ರೀಸನ್ಗೆ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಕೂಡ ನೋಡಿದ್ರೆ ಕೆಳಗಡೆ ಎಲ್ಲ ನಾವು ಸ್ಟೋರೇಜ್ ಯೂನಿಟ್ಸ್ನ ಕೊಟ್ಟಿದ್ದೀವಿ.
ನೋಡ್ತಾ ಇರ್ಬೋದು. ಆ್ಯಂಡ್ ಇದು ಎಲ್ಲ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ನೀವೇನಾದರೂ ಟಿವಿ ರಿಕ್ವೈರ್ಮೆಂಟ್ಸ್ ಏನಾದರೂ ಇದ್ದರೆ ಅಥವಾ ಬೇರೆ ಏನಾದರೂ ಎಸೆನ್ಷಿಯಲ್ಸ್ ಇಟ್ಕೊಳ್ಳೋಕ್ಕಿದೆ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಇಲ್ಲೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ಕಡೆ ಬಂದು ಬೆಡ್ರೂಮ್ ಇದೆಯಾ, ಅಂದರೆ ಗ್ರೌಂಡ್ ಫ್ಲೋರಲ್ಲೇ ಬೆಡ್ರೂಮ್ ಇದೆಯಾ? ಹಾಂ ಸರ್, ಒಂದು ಬೆಡ್ರೂಮ್ ಇದೆ. ಅಂದರೆ ಇದು ಒಂದು ಗೆಸ್ಟ್ ರೂಮ್ ಅನ್ನೋ ಥೀಮ್ನ ಇಟ್ಕೊಂಡು ಆ್ಯಕ್ಚುಲಿ ನಾವು ಬಿಲ್ಟ್ ಮಾಡಿರೋದು. ಆ್ಯಂಡ್ ಅಲ್ಲಿ ಹೋಗೋಕೆ ಮುಂಚೆ ನಾನು ಇನ್ನೊಂದು ಹೇಳಬೇಕು, ಇಲ್ಲಿ ಒಂದು ಕಾಮನ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಈ ಕಡೆ ಒಂದು ಕಾಮನ್ ಇಂಡಿಯನ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಓಕೆ. ಹಾಗೆ ಈ ರೂಮ್ಗೆ ಅಂತ ಬಂದರೆ ರೂಮ್ದು ಡೋರ್ನ ನೋಡ್ತಾ ಇರ್ಬೋದು. ಇಲ್ಲಿ ನಾವು ಕೊಟ್ಟಿರೋ ಈ ಓನರ್ ಹೌಸಲ್ಲಿ ಕೊಟ್ಟಿರೋ ಎಲ್ಲ ಡೋರ್ಸು ಕೂಡ ಕಂಪ್ಲೀಟ್ ಟೀ ಕುಡ್ನಿಂದ ಮಾಡಿರುವಂಥದ್ದು. ಇದನ್ನು ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸ್ ಅಂತ ಹೇಳ್ತಾರೆ. ಹಾಗೆ ಒಳಗೆ ಬಂದರೆ ನಿಮಗೆ ಇದು ಅಟ್ಯಾಚ್ಡ್ ಬಾತ್ರೂಮ್ ಇರುವಂಥ ಒಂದು ರೂಮ್ ಆಗಿರುತ್ತೆ. ಒಳಗಡೆ ನೋಡಿದ್ರೆ ನಿಮಗೆ ವೆಸ್ಟರ್ನ್ ಟಾಯ್ಲೆಟ್ನ ನಾವು ಕೊಟ್ಟಿದ್ದೀವಿ. ವಾಲ್ ಡಿಸೈನಿಂಗ್ ನೋಡ್ಬೋದು. ಇಲ್ಲೂ ಕೂಡ ಒಂದು ಫ್ಲೋರಲ್ ಡಿಸೈನ್ ಇರುವಂಥ ಒಂದು ವಾಲ್ ಪೇಪರ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಸೀಲಿಂಗ್, ಫ್ಲೋರ್ ಸೀಲಿಂಗಿಗೂ ಕೂಡ ನಾವು ವಾಲ್ ಪೇಪರ್ನ ಕೊಟ್ಟಿದ್ದೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಆ್ಯಕ್ಚುಲಿ ಪಕ್ಕ ವಾಸ್ತು ಪ್ರಕಾರ ನಾವು ಒಂದು ಕನ್ಸ್ಟ್ರಕ್ಟ್ ಮಾಡಿರೋ ಮನೆ ಇದು. ಯಾಕೆ ಅಂತ ಹೇಳಿದ್ರೆ ಓನರ್ ಅವರ ರಿಕ್ವೈರ್ಮೆಂಟ್ಸ್ ಸಲುವಾಗಿ ಹೇಳಿದ್ರು, ಇದು ಒಂದು ಕುಬೇರ ಮೂಲೆ ಆಗಿರೋದ್ರಿಂದ ನನಗೆ ಇಲ್ಲಿ ಒಂದು ವಾರ್ಡ್ರೋಬ್ ಬೇಕು ಅಂತ. ಸೊ ಅವರ ರಿಕ್ವೈರ್ಮೆಂಟ್ಸ್ಗೋಸ್ಕರ ನಾವಿಲ್ಲಿ ವಾರ್ಡ್ರೋಬ್ಸ್ಗಳನ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು, ಮೇಲೂ ಕೂಡ ಲ್ಯಾಫ್ಟ್ಸ್ ಇದೆ. ಸೊ ಕಂಪ್ಲೀಟ್ ವಾಸ್ತುವಿಂದ ಕಟ್ಟಿರೋ ಮನೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಹಾಗೆ ವಿಂಡೋಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ, ನೋಡ್ತಾ ಇರ್ಬೋದು. ಇದು ನಾನು ಹೊರಗಡೆ ತೋರಿಸ್ತೀನಿ. ಹಾಂ ಸರ್, ನಾನು ಫಸ್ಟ್ ತೋರಿಸಿದ್ನಲ್ಲ ಕಾರ್ನರ್ ವಿಂಡೋ ಅಂತ, ಸೊ ಅದು ಇದಕ್ಕೆ ಕನೆಕ್ಟ್ ಆಗುತ್ತೆ ನಾನು ತೋರಿಸಿದ್ದು. ಸೊ ಇದೆಲ್ಲ ವೆಂಟಿಲೇಷನ್ಸ್ ಮತ್ತು ಸನ್ಲೈಟ್ ಎಲ್ಲ ನ್ಯಾಚುರಲ್ ಆಗಿ ಬರಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿರೋದಕ್ಕೆ ಕೊಟ್ಟಿದ್ದೀವಿ. ಸರ್ ಈಗ ನೀವು ನೋಡ್ಬೋದು, ಈ ಸ್ಟೇರ್ ಕೇಸ್ ಕೆಳಗಡೆ ನಾವು ಒಂದು ಈ ಸ್ಯಾಂಡ್ ಸ್ಟೋನ್ ಕ್ಲಾಡಿಂಗ್ನ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಒಂದು ಯುನಿಕ್ ಪ್ಯಾಟರ್ನಲ್ಲಿ ಕೊಟ್ಟಿದ್ದೀವಿ ನೋಡ್ತಾ ಇರೋದಕ್ಕೆ. ವಿತ್ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದೀವಿ. ಇಲ್ಲಿ ನೀವು ಇಲ್ಲಿ ಕೂಡ ಒಂದು ಎಲೆಕ್ಟ್ರಿಕ್ ಪಾಯಿಂಟ್ ಇದೆ. ಸೊ ಇಲ್ಲಿ ನೀವು UPSನ ಇಟ್ಕೋಬೋದು ಅಥವಾ ಬೇರೆ ಏನಾದರೂ ಡೆಕೋರ್ ಐಟಮ್ಸ್ನ ಇಟ್ಕೊಂಡು ಏನಾದರೂ ಮನೇನ ಮಾಡರ್ನ್ ಟಚ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಯೂಸ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಂದರೆ ನೀವು ನೋಡ್ತಾ ಇರ್ಬೋದು ಈ ಸ್ಟೇರ್ ಕೇಸ್. ಈ ಸ್ಟೇರ್ ಕೇಸ್ನ ಒಂದು ವಿಶೇಷತೆ ಏನು ಅಂತ ನಾನು ಹೇಳ್ಬಿಡ್ತೀನಿ. ಯೂಶಲಿ ಬೇರೆ ಎಲ್ಲ ಸ್ಟೇರ್ ಕೇಸ್ಗೆ ಗ್ರಾನೈಟ್ಸ್ನ ಯೂಸ್ ಮಾಡಿದ್ರೆ ನಾವಿಲ್ಲಿ ಇದು ಕೂಡ ಗ್ರಾನೈಟೇ, ಬಟ್ ಇದು ಸ್ಯಾಂಡ್ ಸ್ಟೋನ್ ಗ್ರಾನೈಟ್ ಅನ್ನೋ ಒಂದು ಗ್ರಾನೈಟ್ನ ಯೂಸ್ ಮಾಡಿದ್ವಿ. ನೋಡೋದಕ್ಕೆ ಸ್ವಲ್ಪ ವುಡನ್ ಫಿನಿಶಿಂಗ್ ಥರ ಫೀಲ್ ಆಗುತ್ತೆ, ಬಟ್ ಇದು ವುಡನ್ ಅಲ್ಲ, ಅದು ಗ್ರಾನೈಟೇ ಆಗಿರುತ್ತೆ. ಸೊ ಈ ಗ್ರಾನೈಟ್ ಹಾಕೋಕ್ಕೆ ಕಾರಣ ಏನು ಮೇಡಮ್ ಜನರಲ್ ಆಗಿ? ಈ ಗ್ರಾನೈಟ್ ಮತ್ತೆ ಇಲ್ಲಿ ನಾವು ಈ ಸ್ಟೇರ್ ಕೇಸ್ ವಾಲ್ ಏನಿದೆಯಲ್ಲ, ಈ ವಾಲ್ ಪ್ಯಾನಲ್ ಏನು ಕೊಟ್ಟಿದ್ದೀವಿ, ಇದು ಮತ್ತೆ ಇದು ಎರಡನ್ನೂ ಕೂಡ ಮ್ಯಾಚ್ ಮಾಡ್ಲಿಕ್ಕೋಸ್ಕರನೇ ಆ ಒನ್ ಟಚ್ ಇರಲಿ ಅಂತ ಹೇಳಿ ಈ ಥರ ಕೊಟ್ಟಿದ್ದೀವಿ. ಸೊ ಇದು ಬಂದು ಯಾವ ರೀತಿ ಸ್ಟೆಪ್ಸ್ ಮೇಡಮ್? ಸರ್ ಅದೇ ಈ ಒಂದು ಸ್ಟೆಪ್ಸ್ಗೆ ನಾವು ಏನು ಹೇಳ್ಬೋದು ಅಂದರೆ ಕ್ಯಾಟಿಲಿವರ್ ಸ್ಟೆಪ್ಸ್ ಅಥವಾ ಸ್ಟೇರ್ ಕೇಸ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು, ಒಂದು ಸ್ಟೇರ್ ಕೇಸ್ಗೆ ಮತ್ತು ಇನ್ನೊಂದು ಸ್ಟೇರ್ ಕೇಸ್ಗೆ ಯಾವುದೇ ಥರ ಟಚ್ ಆಗ್ತಿಲ್ಲ, ಗ್ಯಾಪ್ ಇದೆ, ಡಿಸ್ಟೆನ್ಸ್ ಇದೆ. ಸೊ ಇದಲ್ಲಿ ನೋಡಿದೆಯಲ್ಲ, ಸೊ ಇದನ್ನ ಫ್ಲೋಟಿಂಗ್ ಡಿಸೈನಲ್ಲಿ, ಇದು ಒಂದು ಫ್ಲೋಟಿಂಗ್ ಆಗ್ತಿರುವಂಥ ಒಂದು ಪ್ಯಾಟರ್ನಲ್ಲಿ ಇರೋದ್ರಿಂದ ಇದಕ್ಕೆ ಕ್ಯಾಟಿಲಿವರ್ ಸ್ಟೇರ್ ಕೇಸ್ ಅಂತ ಹೇಳ್ತಾರೆ. ಹಾಗೆ ನೋಡ್ತಿದ್ರೆ ಇಲ್ಲಿ SS ರೈಲಿಂಗ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದೀವಿ, ನಾವು ನೋಡ್ತಾ ಇರ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಒಂದು ಸ್ಟೇರ್ ಕೇಸ್ ವಾಲ್ನ ಹೈಲೈಟ್ ಮಾಡೋಕ್ಕೋಸ್ಕರ ಈ ಥರ ಒಂದು ಡಿಫ್ರೆಂಟ್ ಆಗಿ ವಾಲ್ ಪ್ಯಾನಲ್ಸ್ನ ಕೊಟ್ಟಿದ್ದೀವಿ, ನೋಡ್ತಿರ್ಬೋದು. ಈ ಮಧ್ಯದಲ್ಲಿ ಒಂದು ವಿಂಡೋ ಥೀಮ್ನ ಕೂಡ ಇಟ್ಟಿದ್ದೀವಿ, ಅಂದರೆ ಅಟ್ಲೀಸ್ಟ್ ಮನೆಗೆ ವೆಂಟಿಲೇಷನ್ ಚೆನ್ನಾಗಾಗಲಿ ಅನ್ನೋ ಒಂದು ರೀಸನ್ಗೆ. ಆ್ಯಂಡ್ ಈ ಸ್ಟೆಪ್ಸ್ಗೂ ಇದಕ್ಕೂ ಮ್ಯಾಚ್ ಆಗಲಿ ಅನ್ನೋ ರೀಸನ್ಗೆ ನಾವು ಪೇಂಟ್ ಕೂಡ ಇದೇ ಥರದಲ್ಲೇ ಮಾಡಿಸಿದ್ದೀವಿ ಸರ್. ಸೊ ಈ ಡಿಸೈನ್ ಬಂದ್ಬಿಟ್ಟು ಓನರ್ ಬೇಕು ಅಂತ ಇಲ್ಲಿ ಡಿಸೈನ್ ಮಾಡಿಸ್ಕೊಂಡಿರೋದು? ಹೌದು ಸರ್, ಇದೆಲ್ಲ ಕಸ್ಟಮೈಸ್ಡ್. ಆ್ಯಕ್ಚುಲಿ ನಾವು ಮುಂಚೆನೇ ಕ್ಲೈಂಟ್ಸ್ಗೆ ಒಂದು ಬ್ಲೂ ಪ್ರಿಂಟ್ನ ಕೊಟ್ಟಿರ್ತೀವಿ. ಸೊ ಅವರಿಗೆ ಆ ಬ್ಲೂ ಪ್ರಿಂಟ್ಸಲ್ಲಿ ಅವ್ರು ಏನಿರುತ್ತೆ ಅವ್ರ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿ ಅವ್ರು ಏನು ಕೊಟ್ಟಿರ್ತಾರೆ ಆ ಕಸ್ಟಮೈಸ್ಡ್ ಪ್ಲಾನಲ್ಲಿ ನಾವೆಲ್ಲನೂ ಬಿಲ್ಟ್ ಮಾಡಿಕೊಡ್ತೀವಿ. ಫಸ್ಟ್ ಫ್ಲೋರಿಗೆ ಬಂದರೆ ಸೊ ಇದು ಯಾವ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀರಾ? ಆಕ್ಚುಲಿ ಫ್ಯಾಮಿಲಿ ಸ್ಪೇಸ್ ಅಂತ ಹೇಳ್ತಾರೆ ಇದಕ್ಕೆ. ಫ್ಯಾಮಿಲಿ ಸ್ಪೇಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಪ್ರೊಜೆಕ್ಟರ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಕೊಟ್ಟಿದ್ದೀವಿ. ಸೊ ದಟ್ ನೀವು ಅಲ್ಲಿ ಪ್ರೊಜೆಕ್ಟರ್ ಫಿಕ್ಸ್ ಮಾಡಿಕೊಂಡು ನೀವು ಅಲ್ಲಿ ಒಂದು ಸ್ಕ್ರೀನ್ ಹಾಕೊಂಡು ಕುತ್ಕೊಂಡು ಫುಲ್ ಫ್ಯಾಮಿಲಿ ಒಂದು ಹೋಮ್ ಥಿಯೇಟರ್ ಥರ ಕೂಡ ಎಂಜಾಯ್ ಮಾಡ್ಬೋದು. ಅಥವಾ ಇಲ್ಲಿ ಒಂದು TV ಕ್ಯಾಬಿನೆಟ್ನ ಕೂಡ ಕೊಟ್ಟಿದ್ದೀವಿ. ನೋಡಿದ್ರೆ ಒಂದು ಗ್ಲಾಸಿ ಫಿನಿಶಿಂಗಲ್ಲಿ ಒಂದು TV ಕ್ಯಾಬಿನೆಟ್ನ ಕೂಡ ಕೊಟ್ಟಿದ್ದೀವಿ. ಇದೆಲ್ಲ ಲ್ಯಾಮಿನೇಟೆಡ್ TV ಕ್ಯಾಬಿನೆಟ್ಸ್ ಆಗಿರುತ್ತೆ ಆ್ಯಂಡ್ ವಿತ್ ಸ್ಟೋರೇಜ್. ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ ಅಂತ, ಬಿಕಾಸ್ ವಿತ್ ಗೋಲ್ಡನ್ ಸ್ಟ್ರಿಪ್ಸ್ ಎಲ್ಲ ಕೊಟ್ಟಿದ್ದೀವಿ ನೋಡ್ತಾ ಇದ್ರೆ. ಆ್ಯಂಡ್ ಈ ಕಡೆ ಕೂಡ ಒಂದು ತುಂಬ ಸಿಂಪಲ್ ಆಗಿ ಕಾಣಬಾರ್ದು, ಒಂದು ಪ್ರೀಮಿಯಂ ಲುಕ್ ಇರಬೇಕಂತ ಹೇಳ್ಬಿಟ್ಟು ಟೆಕ್ಸ್ಚರ್ಡ್ ವಾಲ್ ಪೇಪರ್ನ ನಾವು ಪ್ರೊವೈಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಸೊ ಈ ಸ್ವಿಂಗ್ನ ಕೊಟ್ಟಿರೋ ರೀಸನ್ ಏನಂತ ಹೇಳಿದ್ರೆ, ನೀವೇನಾದರೂ ತುಂಬ ಟೆನ್ಷನ್ ಆಗಿದ್ದಾಗ ಅಥವಾ ಮತ್ತೇನಾದರೂ ಯೋಚನೆ ಮಾಡಬೇಕಂದಾಗೂ ನೀವು ಆರಾಮಾಗಿ ಈ ಥರ ಈ ಸ್ವಿಂಗ್ ಮೇಲೆ ಕೂತ್ಕೊಂಡು ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಆ್ಯಂಡ್ ರಿಲ್ಯಾಕ್ಸ್ ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ಪೇಂಟ್ ಮತ್ತು ಸ್ವಿಚಸ್ ಟೋಟಲಿ ಡಿಫ್ರೆಂಟ್ ಆಗಿ ಮಾಡಿದ್ರಲ್ಲ, ಹೇಗೆ? ಹೌದು ಸರ್, ನಾವು ಎಲ್ಲ ಕಡೆ ಹಾಕಿರೋ ಸ್ವಿಚಸ್ ಈ ಮನೆಗೆ ಲಿಶಾ ಸ್ವಿಚಸ್ನ ಹಾಕಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಡಿಸೈನ್ ಕೂಡ ಡಿಫ್ರೆಂಟ್ ಆಗಿದೆ. ಹೌದು, ತುಂಬ ಡಿಫ್ರೆಂಟ್ ಆಗಿದೆ. ಇದು ಒಂಥರ ಪ್ರೀಮಿಯಂ ಲುಕ್ನ ಕೊಡುತ್ತೆ ಸರ್, ನೋಡ್ತಾ ಇದ್ರೆ ಒಂದು ಕ್ಲಾಸಿ ಫೀಲ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಕೂಡ ಈ ಒಂದು ವಾಲ್ಗೆ ಪ್ಲೇನ್ ಆಗಿರಬಾರ್ದು ಅಂತ ಹೇಳಿ ನಾವು ಒಂದು ಟೆಕ್ಸ್ಚರ್ಡ್ ವಾಲ್ ಪೇಪರ್ನ ಪ್ರೊವೈಡ್ ಮಾಡಿದ್ವಿ, ನೋಡ್ತಾ ಇರ್ಬೋದು. ಅದು ಎಂಟ್ರೆನ್ಸ್ ಅಲ್ಲಿ ಬಂದಾಗ ನಿಮಗೆ ಒಂದು ಆ ಲುಕ್ಗೆ ಡಿಫ್ರೆಂಟ್ ಆಗಿ ಫೀಲ್ ಆಗುತ್ತೆ ನಿಮಗೆ, ಒಂದು ಕ್ಲಾಸಿ ಆಗಿ. ಸೊ ಆ ರೀಸನ್ಗೋಸ್ಕರ ನಾವು ಈ ಥರ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ. ಓಕೆ ಬನ್ನಿ, ಇವಾಗ ಒಂದು ಡಾಟರ್ ರೂಮ್ ಅನ್ನೋ ಒಂದು ಥೀಮ್ ಇಟ್ಕೊಂಡು ಒಂದು ರೂಮ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಅದು ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈಗ ಒಳಗಡೆ ಬಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಹೇಳಿದ್ನಲ್ಲ ಡಾಟರ್ ರೂಮ್ ಅಂತ. ಸೊ ಹುಡುಗಿರಿಗೆ ಯಾವಾಗಲೂ ಫ್ಲವರ್ಸ್ ಇಷ್ಟ ಆಗುತ್ತೆ. ಸೊ ಅದೇ ಒಂದು ಕಾನ್ಸೆಪ್ಟಲ್ಲಿ ಫ್ಲೋರಲ್ ಡಿಸೈನ್ ಇರುವಂಥ ಒಂದು ವಾಲ್ ಪೇಪರ್ನ ಪ್ರೊವೈಡ್ ಮಾಡಿದ್ದೀವಿ. ಅದು ಸೀಲಿಂಗಿಗೂ ಕೂಡ ಕಂಟಿನ್ಯೂ ಆಗಿದೆ, ನೋಡ್ತಾ ಇರ್ಬೋದು ನೀವು. ಹಾಗೆ ಇಲ್ಲಿರೋ ಸೀಲಿಂಗ್ ಬಂದ್ಬಿಟ್ಟು ಪ್ಲೇನ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ ವಿತ್ ಸ್ಟ್ರಿಪ್ ಲೈಟ್ಸ್ ಕೊಟ್ಟಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಹಾಗೆ ಇನ್ನೊಂದು ಈ ಮನೆಯ ಹೈಲೈಟ್ ಏನು ಅಂತ ನಾನು ತೋರಿಸ್ತೀನಿ ಬನ್ನಿ. ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಸ್ಟೋರೇಜ್. ಇದರಲ್ಲಿ ಹೈಲೈಟ್ ಏನು ಅಂತ ತೋರಿಸ್ಲಾ?
ಹೆಣ್ಮಕ್ಳಿಗೆ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇದೇ ನಾವು ಕೊಟ್ಟಿರೋದು ವಿತ್ LED ಲೈಟ್. ಸೊ ಡ್ರೆಸ್ಸಿಂಗ್ ಯೂನಿಟ್ ವಿತ್ LED ಲೈಟ್ ನಾವು ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ಚಾರ್ಕೋಲ್ ನೋಡ್ತಾ ಇರ್ಬೋದು, ಡ್ರೆಸ್ಸಿಂಗ್ ಯೂನಿಟ್ ಹಿಂದೆ ಒಂದು ಎಲಿಗೆಂಟ್ ಲುಕ್ ಬರಲಿ ಅಂತ ಹೇಳಿಬಿಟ್ಟು ಒಂದು ಚಾರ್ಕೋಲ್ ಪ್ಯಾನಲ್ ಕೂಡ ಕೊಟ್ಟಿದ್ದೀವಿ. ಇದು ತುಂಬ ಕಸ್ಟಮೈಸ್ ಪ್ಲಾನಲ್ಲಿ ಅವರು ಡಾಟರ್ಗೆ ಅಂತ ಹೇಳಿರೋದ್ರಿಂದ ಮಾಡಿಕೊಟ್ಟಿದ್ದೀವಿ. ಹಾಗೆ ಇನ್ನೊಂದು ನೀವು ಮಿಸ್ ಮಾಡೋ ಹಾಗೆ ಇಲ್ಲ, ಅದೇನು ಅಂತ ತೋರಿಸ್ತೀನಿ ಬನ್ನಿ. ಅದೇನಂತ ಹೇಳಿದ್ರೆ ಇದು ವಾಕ್ ಇನ್ ವಾರ್ಡ್ರೋಬ್ ಅಲ್ವಾ, ಕೇಳೋಕ್ಕೆ ಖುಷಿ ಆಗ್ತದೆ. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದೆಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇರೋವಂಥ ಒಂದು ಕ್ಲಾಸಿ ಆ್ಯಂಡ್ ಪ್ರೀಮಿಯಮ್ ಆಗಿ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಥರದ ಒಂದು ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದೀವಿ. ಮೇಲೆ ಹ್ಯಾಂಗರ್ಸ್ ಇರೋದ್ರಿಂದ ಅದು ಮೇಲ್ಗಡೆ ಲ್ಯಾಫ್ಟ್ಸ್, ಇದಕ್ಕೆ ಸಪ್ರೇಟ್ ಲ್ಯಾಫ್ಟ್ಸ್ ಅಂತ ಏನೂ ಕೊಟ್ಟಿಲ್ಲ, ಕಂಪ್ಲೀಟ್ ಸ್ಲೈಡಿಂಗ್ ಡೋರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಕ್ಲೋಸಿಂಗ್ ಇದೆ ಇದು ಕೂಡ ಅಂತ. ಈಗ ನೋಡಿ, ನಾನು ಈಗ ಬಿಟ್ಟರು ಕೂಡ ಅದು ಕಂಪ್ಲೀಟ್ ಸಾಫ್ಟಾಗಿ ಹೋಗ್ತಾ ಇದೆ, ನಾವೇನು ಟಚ್ ಮಾಡೋವಂಥದ್ದಿಲ್ಲ. ಸೊ ಅದಕ್ಕೆ ವಾಕ್ ಇನ್ ವಾರ್ಡ್ರೋಬ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಕೂಡ ಒಂದು ವಿಂಡೋಸ್ನ ಪ್ರೊವೈಡ್ ಮಾಡಿದ್ವಿ, ನೋಡ್ತಾ ಇರ್ಬೋದು ವೆಂಟಿಲೇಷನ್ಸ್ಗೆ ಅಂತ. ನೆಕ್ಸ್ಟ್ ಇಲ್ಲಿ ಬಂದರೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಇದಕ್ಕೆ. ಸೊ ಒಂದು ವೆಸ್ಟರ್ನ್ ಟಾಯ್ಲೆಟ್ ಇರೋದ್ರ ಜೊತೆಗೆ ಗೀಸರ್ ಕನೆಕ್ಷನ್ ಇರುತ್ತೆ, ಹಾಗೆ ಒಂದು ಸೋಲಾರ್ ಕನೆಕ್ಷನ್ ಕೂಡ ಇರುತ್ತೆ. ಆ್ಯಂಡ್ ಈ ಒಂದು ಬಾತ್ರೂಮಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ, ಏನಂತ ಹೇಳಿದ್ರೆ ಒಂದು ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟ್. ನೋಡ್ತಾ ಇರ್ಬೋದು ಸರ್, ಒಂದು ಟೈಲ್ ಮತ್ತು ಇನ್ನೊಂದು ಟೈಲ್ಗೆ ಸ್ವಲ್ಪ ಇಲ್ಲಿ ವೇರಿಯೇಷನ್ ಇದೆ. ಸೊ ಆ ವೇರಿಯೇಷನ್ ಇರೋ ಜಾಗದಲ್ಲಿ ಆ್ಯಕ್ಚುಲಿ ಡಿವಿಷನ್ ಥರ ನಾವು ಒಂದು ಗ್ಲಾಸ್ ಹಾಕಬೇಕು, ಅತಿ ಶೀಘ್ರದಲ್ಲಿ ಹಾಕ್ತೀವಿ, ಅದನ್ನೂ ಹಾಕಿಲ್ಲ. ಸೊ ಅದಕ್ಕೆ ಕಾನ್ಸೆಪ್ಟ್ ಏನಂದರೆ ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟಲ್ಲಿ ಹಾಕಿರುವಂಥದ್ದು. ಸೊ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಫ್ಯಾಮಿಲಿ ಸ್ಪೇಸ್ ಅಂತ ನಾನು ಏನು ಹೇಳಿದೆ, ಈ ಒಂದು ಸೀಲಿಂಗ್ ಫಾಲ್ ಸೀಲಿಂಗ್ನ ನೀವು ನೋಡ್ತಾ ಇದ್ರೆ, ಇದು ಒಂದು ಕರ್ವ್ಡ್ ಸೀಲಿಂಗ್ನ ನಾವು ಕೊಟ್ಟಿದ್ದೀವಿ. ನೋಡ್ತಾ ಇದ್ರೆ ಸ್ಟ್ರಿಪ್ ಲೈಟ್ಸ್ ಕೂಡ ಇದೆ, ಹಾಗೆ ಕೋವ್ ಲೈಟ್ಸ್ ಕೂಡ ಇದೆ, ನೋಡ್ತಾ ಇರ್ಬೋದು. ಬನ್ನಿ ಇವಾಗ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಇಲ್ಲೂ ಕೂಡ ಡೋರ್ ಬಂದ್ಬಿಟ್ಟಿದ್ದು ಲ್ಯಾಮಿನೇಟೆಡ್ ಫ್ಲಶ್ ಡೋರ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ವಾಲ್ ಪೇಪರ್ನ ಇಲ್ಲೂ ಕೂಡ ಕಸ್ಟಮೈಸ್ಡ್ ಆಗಿ ಅವ್ರು ಕೇಳಿರೋ ಹಾಗೆ ಒಂದು ಟೆಕ್ಸ್ಚರ್ಡ್ ವಾಲ್ ಪೇಪರ್ನ ಪ್ರೊವೈಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಸೀಲಿಂಗ್ ಕೂಡ ಅಷ್ಟೇ ಪ್ಲೇನ್ ಫಾಲ್ ಸೀಲಿಂಗ್ನ ಕೊಟ್ಟಿದ್ದೀವಿ ವಿತ್ ಸ್ಟ್ರಿಪ್ ಲೈಟ್, ನೋಡ್ತಾ ಇರ್ಬೋದು. ಈ ಕಡೆ ಬಂದರೆ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ಸೊ ವಾರ್ಡ್ರೋಬ್ಸ್ ನಾನು ಇಲ್ಲಿ ಒಂದು ಸ್ಪೆಷಲ್ ತೋರಿಸ್ತೀನಿ ಏನಂತ. ಸೊ ಸ್ಲೈಡಿಂಗ್ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಲ್ಯಾಫ್ಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಕನ್ಸೀಲಿಂಗ್ ಹ್ಯಾಂಡಲ್ಸ್ನ ಯೂಸ್ ಮಾಡಿ ಆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ಈ ರೂಮ್ಗೆ ಬಾಲ್ಕನಿ ಕೂಡ ಬರುತ್ತಾ? ಹಾಂ ಸರ್, ಬಾಲ್ಕನಿ ಕೂಡ ಬರುತ್ತೆ. ಆ ಬಾಲ್ಕನಿಗೆ ಹೋಗೋ ಮುಂಚೆ ಇನ್ನೊಂದು ಸ್ಪೇಸ್ ತೋರಿಸ್ತೀನಿ. ಇದು ನೋಡ್ತಾ ಇರ್ಬೋದು, ಈ ರೂಮ್ ತುಂಬ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ಸ್ಪೇಸಿಗೆ ಬಂದರೆ ನಿಮ್ಗೆ ಇನ್ನೊಂದು ಏರೋ ಏರಿಯಾಗೆ ಹೋದಂಗೆ ಅನ್ಸುತ್ತೆ, ಅದೇನಂತ ಹೇಳ್ತೀನಿ. ಸೊ ಇಲ್ಲಿ ಕೂಡ ನಿಮಗೆ ಒಂದು ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದೀವಿ. ಹೌದು, ಈ ಒಂದು ಮಾಸ್ಟರ್ ಬೆಡ್ರೂಮ್ಗೆ ನಾವು 2 ವಾರ್ಡ್ರೋಬ್ನ ಕೊಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಾನು ಕೆಳಗಡೆ ಒಂದು ಮಾತು ಹೇಳಿದೆ, ಇದು ಕುಬೇರ ಮೂಲೆ ಆಗಿರೋದ್ರಿಂದ ಓನರ್ ಅವರೇ ಕಸ್ಟಮೈಸ್ಡ್ ಪ್ಲಾನಲ್ಲಿ ಕೇಳಿ ಮಾಡಿಸ್ಕೊಂಡಿರೋದು ಅವ್ರ ರಿಕ್ವೈರ್ಮೆಂಟ್ಗೆ ಅಂತ. ಸೊ ಹಾಗಾಗಿ ಇಲ್ಲಿ ಕೂಡ ನಾವು ಒಂದು ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಲ್ಯಾಬ್ಸ್ ಇದೆ ಆ್ಯಂಡ್ ಕನ್ಸೀಲಿಂಗ್ ಹ್ಯಾಂಡಲ್ಸ್ ಜೊತೆ ಒಂದು ವಾರ್ಡ್ರೋಬ್ನ ಕೊಟ್ಟಿದ್ದೀವಿ. ಆ್ಯಂಡ್ ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ, ಹಾಗೆ ಗೀಸರ್ ಕನೆಕ್ಷನ್ ಪ್ಲಸ್ ಸೋಲಾರ್ ಕನೆಕ್ಷನ್ ಇರುವಂತ ಒಂದು ಹೌದು ಸರ್, ಎಲ್ಲ ಅದು ವೆಟ್ರಿಫೈಡ್ ಟೈಲ್ಸ್ನ ಅಪ್ ಟು ಸೀಲಿಂಗ್ ತನಕನೂ ನಾವು ಕವರ್ ಮಾಡಿದ್ವಿ. ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದೀವಿ. ಆ್ಯಂಡ್ ಫ್ಲೋರಿಂಗಿಗೆಲ್ಲ ಬಂದುಬಿಟ್ಟು ಆಂಟಿಸ್ಕಿಟ್ ಟೈಲ್ಸ್ನ ನಾವು ಪ್ರೊವೈಡ್ ಮಾಡಿದ್ವಿ. ಹಾಂ ಸರ್. ಆ್ಯಂಡ್ ಫಿಟ್ಟಿಂಗ್ಸ್ಗೆ ಹಾಕಿರೋದೆಲ್ಲ ಕಂಪ್ಲೀಟ್ ಪ್ರೀಮಿಯಮ್ ಕ್ವಾಲಿಟಿ ಇರುವಂಥ ಒಂದು ಜಾಗ್ವರ್ ಫಿಟ್ಟಿಂಗ್ಸ್ನ ನಾವು ಹಾಕಿರೋದು. ಎಸ್, ಬನ್ನಿ ಇವಾಗ ನಾನು ತೋರಿಸಿದ ರೂಮಲ್ಲಿ ಒಂದು ಬಾಲ್ಕನಿ ಕೂಡ ಇದೆ. ಇದೇ ಈಗ ನೀವು ನೋಡ್ತಿರೋ ಬಾಲ್ಕನಿ, ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿದೆ ಈ ಬಾಲ್ಕನಿ ಅಂತ. ಇದಕ್ಕೆ ನೋಡ್ತಿದ್ರೆ ನಾವು SS ರೈಲಿಂಗ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ವಿ, ಹಾಗೆ ಗ್ರಾನೈಟ್ ಕೋಪಿಂಗ್ ಕೂಡ ಮಾಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಸೇಫ್ಟಿ ಪರ್ಪಸ್ ಆ್ಯಂಡ್ ಆಲ್ಸೋ ಒಂದು ಲುಕ್ ಸಿಗಲಿ ಅಂತ. ಆ್ಯಂಡ್ ಕೆಳಗಡೆ ಕೂಡ ನಾವು ಲಪೋತ್ರ ಗ್ರಾನೈಟ್ನ ಯೂಸ್ ಮಾಡಿದ್ವಿ, ಇಲ್ಲಿ ನೋಡ್ತಾ ಇರ್ಬೋದು. ಹೌದು ಸರ್, ಸ್ಪೇಷಿಯಸ್ ಆಗಿದೆ. ಒಂದು ಬಂದರೆ ಆರಾಮಾಗಿ ಕುತ್ಕೊಂಡು ಎಷ್ಟೇ ಟೆನ್ಷನ್ ಆಗಿದ್ರು, ಸ್ಟ್ರೆಸ್ಡ್ ಔಟ್ ಆಗಿದ್ರು ಕುತ್ಕೊಂಡು ಇಲ್ಲಿ ರಿಲ್ಯಾಕ್ಸಿಂಗ್ ಮೂಡಲ್ಲಿ ಇರ್ಬೋದಲ್ಲ. ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ಇದನ್ನು ಮರೆಯೋ ಹಾಗೆ ಇಲ್ಲ, ಈ ಒಂದು ಬಾಲ್ಕನಿಯಲ್ಲಿ ಕೂಡ ನಾವು ಸೀಲಿಂಗ್ಗೆ ಸೋಫಿಟ್ ಪ್ಯಾನಲ್ಸ್ ಅಂತ ಹೇಳಿಬಿಟ್ಟು, ಇದು ಕೂಡ ಸ್ವಲ್ಪ ವುಡನ್ ಫಿನಿಶಲ್ಲಿ ಇರೋವಂಥ ಒಂದು ಸೋಫಿಟ್ ಪ್ಯಾನಲ್ಸ್ನ ನಾವು ಪ್ರೊವೈಡ್ ಮಾಡಿದ್ವಿ, ನೋಡ್ತಾ ಇರ್ಬೋದು. ಆ್ಯಂಡ್ ಯೂಶಲಿ ಒಂದು ಡೋರ್ನ ಅಷ್ಟೇ ನಾವು ಪ್ರೊವೈಡ್ ಮಾಡಿಲ್ಲ, ಇಲ್ಲಿ ಗ್ರಿಲ್ಸ್ನ ಕೂಡ ಹಾಕಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಸೇಫ್ಟಿ ಪರ್ಪಸ್ಗೆ. ಯಾಕೆ ಆ ಸೇಫ್ಟಿ ಪರ್ಪಸ್ ಅಂತ ಹೇಳಿದರೆ, ಅಲ್ಲಿಂದ ನಾವು ಬಂದರೆ ಇಲ್ಲಿ ಒಂದು ಗೇಟ್ ಇದೆ. ಸೊ ಈ ಗೇಟ್ ಎಲ್ಲಿಗೆ ನಾವು ಹೋಗುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ಸ್ಟೆಪ್ಸ್ ಬರುತ್ತೆ. ಆ ಸ್ಟೇರ್ ಕೇಸ್ ಮೇಲೆ ಹೋದರೆ ನಮಗೆ ನೆಕ್ಸ್ಟು ಮೇಲ್ಗಡೆ ಟೆರೇಸ್ ಆ್ಯಂಡ್ ರೆಂಟಲ್ ಹೌಸ್ಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿವರೆಗೂ ನಾವು ನೋಡಿದ್ದು ಓನರ್ ಹೌಸ್, ರೆಂಟಲ್ ಹೌಸ್ ಇದೆಯಾ? ಹೌದು ಸರ್. ಟೋಟಲ್ ಎಷ್ಟು ಮನೆ ಇದೆ ಮೇಡಮ್ ಇದರಲ್ಲಿ? ಸರ್ ಇದು G+2.5 ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಗ್ರೌಂಡ್ ಪ್ಲಸ್ ಫಸ್ಟ್ ಬಂದು ಓನರ್ ಹೌಸ್ ಆಗುತ್ತೆ, ಸೆಕೆಂಡ್ ಫ್ಲೋರ್ ಬಂದು 2 BHK ರೆಂಟಲ್ ಹೌಸ್ ಅಂತ ಹೇಳ್ಬೋದು. ಆ್ಯಂಡ್ ಮೇಲ್ಗಡೆ ಟೆರೇಸ್ ಅಲ್ಲಿ 2 ಯೂನಿಟ್ಸ್ ಇದೆ, ಅದು 2
ಕೂಡ ಬ್ಯಾಚುಲರ್ ಹೋಮ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ನಾನು ಹೇಳಿದಾಗೆ ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕೆ ಹಾಗೆ ಟೆರೆಸ್ಗೆ ಹೋಗೋಕ್ಕೆ ಎಂಟ್ರೆನ್ಸು. ಸೊ ಆ ಒಂದು ಗ್ಯಾಪಲ್ಲಿ ನಾವು ಇಲ್ಲಿ ಕೂಡ ಸೇಫ್ಟಿ ಪರ್ಪಸ್ಗೆ ಒಂದು ಗೇಟನ್ನು MS ಇಂದ ಗೇಟನ್ನು ಪ್ರೊವೈಡ್ ಮಾಡಿದ್ವಿ. ಹಾಗೆ ನೀವು ಇಲ್ಲಿ ಬಂದರೆ ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಎಲಿವೇಶನ್ ಪರ್ಪಸ್ಗೆ ಒಂದು ಔಟ್ಲುಕ್ ಚೆನ್ನಾಗಿ ಬರಲಿ ಅಂತ, ಅದ್ರ ಜೊತೆಗೆ ಸೇಫ್ಟಿಗೂ ಹೌದು. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಹೊರಗಡೆ ಗ್ರಿಲ್ಸ್ನ ಯೂಸ್ ಮಾಡಿದ್ದೀವಿ, ಬಟ್ ಒಳಗಡೆ ಗ್ಲಾಸ್ನ ಯೂಸ್ ಮಾಡಿದ್ದೀವಿ. ಈ ಗ್ಲಾಸ್ ಯಾಕೆ ಹಾಕಿದ್ದೀವಿ ಅನ್ನೋದಾದರೆ, ಮಳೆ ನೀರು ಏನಾದರೂ ಬಂದು ಆ ಮಳೆ ನೀರು ಒಳಗಡೆ ಬಂದು ಮತ್ತೆ ಇಲ್ಲಿ ಏನು ಪಜಿತಿ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ, ಆ್ಯಂಡ್ ಎಲಿಗೆಂಟ್ ಲುಕ್ನ ಕೊಡುತ್ತೆ ಅನ್ನೋ ಒಂದು ರೀಸನ್ಗೆ ಗ್ಲಾಸ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ರೆಂಟ್ಗೆ ಈಗ ಓನರ್ ಹೌಸಿಂದ ನಾನು ತೋರಿಸಿದ್ದು ಈ ಪಾತ್ ಅಲ್ವಾ, ಇಲ್ಲಿಂದ ಬರೋರೆಲ್ಲ ಏನಂತಂದರೆ ಈ ಡೋರ್ನ ಓಪನ್ ಮಾಡಿ ಬರ್ಬೋದು, ಟೆರೆಸ್ ಬೇಕಾದರೂ ಹೋಗ್ಬೋದು ಅಥವಾ ರೆಂಟಲ್ ಹೌಸಿಗೆ ಹೋಗ್ಬೋದು. ಬಟ್ ಈ ಸ್ಟೆಪ್ಸ್ ಬಂದ್ಬಿಟ್ಟು ನಿಮಗೆ ಆ ಒಂದು ನನ್ನ ಮೇನ್ ಗೇಟ್ ಏನು ತೋರಿಸಿದ್ನಲ್ಲ, ಆ ಮೇನ್ ಗೇಟ್ ಕನೆಕ್ಟ್ ಆಗುತ್ತೆ. ಆ ಎಕ್ಸ್ಟೀರಿಯರ್ ಸ್ಟೇರ್ ಕೇಸ್ ಏನಿದೆಯಲ್ಲ, ಎಕ್ಸ್ಟೀರಿಯರ್ ಸ್ಟೇರ್ ಕೇಸಿಗೆ ಕನೆಕ್ಟ್ ಆಗುತ್ತೆ. ಅವ್ರು ಡೈರೆಕ್ಟಾಗಿ ರೆಂಟಲ್ ಹೌಸಲ್ಲಿ ಇರೋರು ಹೋಗ್ಬೋದು ಅಥವಾ ಟೆರೆಸ್ ಮೇಲೆ ಇರೋರು ಕೂಡ ಹೋಗ್ಬೋದು. ಆ್ಯಂಡ್ ಇಲ್ಲಿ ನೋಡಿದ್ರೆ ಈ ಸ್ಟೇರ್ ಕೇಸ್ನ ನೀವು ನೋಡ್ಬೋದು. ನಾನು ಕೆಳಗಡೆ ತೋರಿಸಿದ ಬೇರೆ ಥರ ಆದರೆ ಇದು ಲಪೋತ್ರ ಗ್ರಾನೈಟ್ಸ್ನ ಯೂಸ್ ಮಾಡಿರುವಂಥ ಸ್ಟೇರ್ ಕೇಸ್. ಇಲ್ಲಿ ಕೂಡ ಸೇಫ್ಟಿ ಪರ್ಪಸ್ಗೆ ನಾವು MS ಗ್ರಿಲ್ಸ್ನ ಯೂಸ್ ಮಾಡಿದ್ದೀವಿ, ನೋಡ್ತಾ ಇದ್ದೀರಲ್ಲ. ಹಾಗೆ ಇದು ಕೂಡ ಅಷ್ಟೇ MS ಇಂದನೇ ಮಾಡಿರುವಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಯೂಶಲಿ ಇಲ್ಲಿ ಗ್ರಿಲ್ಸ್ನ ಪ್ರೊವೈಡ್ ಮಾಡ್ತಾರೆ ಸೇಫ್ಟಿ ಪರ್ಪಸ್ಗೆ ಅಂತ. ಬಟ್ ನಾವು ಸ್ವಲ್ಪ ಯುನಿಕ್ ಆಗಿ ಆ್ಯಂಡ್ ಮಾಡರ್ನ್ ಟಚ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ಥರದ್ದು ಒಂದು ಕಾನ್ಸೆಪ್ಟ್ನ ಕೊಟ್ಟಿದ್ದೀವಿ. ಇದನ್ನು ಟೆರಾಕೋಟ್ ಮತ್ತು ಜಾಲಿ ಅಂತ ಹೇಳ್ತಾರೆ. ಸೊ ಇದು ನೋಡ್ತಾ ಇರ್ಬೋದು, ಏನಕ್ಕೆ ಈ ಥರ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಂದು ನ್ಯಾಚುರಲ್ ಸನ್ಲೈಟ್ ಮನೆ ಒಳಗಡೆ ಈಸಿಯಾಗಿ ಬರಲಿ ಅಂತ, ಹಾಗೆ ಏರ್ ಮ್ಯಾಕ್ಸಿಮೈಸ್ ಮಾಡಲಿ ಅಂತ. ಸೊ ಏರ್ ಮ್ಯಾಕ್ಸಿಮೈಸ್ ಆದರೆ ಗೊತ್ತಿರುತ್ತಲ್ಲ, ಮನೆ ಯಾವಾಗಲೂ ಕೂಲ್ ಆಗಿರುತ್ತೆ. ಸೊ ಇಂಥ ಸೆಕೆಗಾಲ ಇದ್ರೂ ಕೂಡ ನಿಮಗೆ ಸೆಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ಥರ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇದೆಲ್ಲ ಟೈಲ್ಸ್ ಎಲ್ಲ ಬಂದು ಆ್ಯಕ್ಚುಲಿ ವೆಟ್ರಿಫೈಡ್ ಟೈಲ್ಸ್ ಅಂತ ಹೇಳ್ತೀವಿ. ವೆಟ್ರಿಫೈಡ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಈಗ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ. ಸೊ ಸೆಕೆಂಡ್ ಫ್ಲೋರಲ್ಲಿ ಇರುವಂಥ 2 BHK ರೆಂಟಲ್ ಹೌಸ್ ಇದು. ಇವಾಗ ಎಂಟ್ರೆನ್ಸಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಏನು ಹೇಳಿದೆ ವೆಟ್ರಿಫೈಡ್ ಟೈಲ್ಸ್ ಅಂತ, ಅಲ್ಲಿ ನಾವು ಒಂದು ಗಣೇಶನ ಕೂಡ ಡಿಸೈನ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು, ಗಣೇಶನ ಡಿಸೈನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಆ ಒಂದು ಡಿವೈನ್ ಟಚ್ ಇರಲಿ ಅಂತ, ಎಂಟ್ರೆನ್ಸಲ್ಲಿ ಡಿವೈನ್ ಟಚ್ ಬರಬೇಕು ಅನ್ನೋ ಒಂದು ರೀಸನ್ಗೆ ಈ ಥರ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನೋಡ್ಬೋದು ಎಂಟ್ರೆನ್ಸ್ ಡೋರ್ ಹೇಗಿದೆ ಅಂತ, ಕಂಪ್ಲೀಟ್ ವಿಂಟೇಜ್ ಸ್ಟೈಲಲ್ಲಿದೆ ಈ ಒಂದು ಡೋರು ವಿತ್ ಬ್ರಾಸ್ ಹ್ಯಾಂಡಲ್ಸ್. ಈ ಹ್ಯಾಂಡಲ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗ್ತಿರುತ್ತೆ, ಕಂಪ್ಲೀಟ್ ಬ್ರಾಸ್ ಹ್ಯಾಂಡಲ್ಸ್ ಕೂಡ ಕೊಟ್ಟಿದ್ದೀವಿ. ಇದೆಲ್ಲ ಕಂಪ್ಲೀಟ್ ಟೀಕೆ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನಾಬ್ಸ್ ಎಲ್ಲ ಬ್ರಾಸ್ದೇ ಆಗಿರುತ್ತೆ. ಬನ್ನಿ ಇವಾಗ ಮನೆ ಹೇಗಿದೆ ಅಂತ ನೋಡೋಣ. ಇದು ಈ ಒಂದು ರೆಂಟಲ್ ಮನೆಯ ಲಿವಿಂಗ್ ರೂಮ್. ಸೊ ಈ ಒಂದು ಲಿವಿಂಗ್ ರೂಮ್ ಬಗ್ಗೆ ಹೇಳಬೇಕಂದ್ರೆ ಫಾಲ್ ಸೀಲಿಂಗ್ ಬಗ್ಗೆ ಹೇಳ್ಬಿಡೋಣ. ಫಾಲ್ ಸೀಲಿಂಗ್ ಪ್ಲೇನ್ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ವಿತ್ ಕೋವ್ ಲೈಟ್ಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೂಜಾ ರೂಮ್ಗೆ ಹೋಗೋಣ. ಪೂಜಾ ರೂಮ್ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ಡೋರ್ಸ್ ಹೇಗಿದೆ ಅಂತ. ಇದು ಕೂಡ ಡೋರ್ಸ್ ಕಂಪ್ಲೀಟ್ ಟೀ ಕುಡ್ಡಿಂದನೇ ಆಗಿದೆ, ಮತ್ತು ಗ್ಲಾಸ್ ನಾವು ಪ್ರೊವೈಡ್ ಮಾಡಿದ್ದೀವಿ ಆ ಒಂದು ಲುಕ್ನ ಎನ್ಹಾನ್ಸ್ ಮಾಡೋಕ್ಕೆ ಅಂತ ಹೇಳ್ಬೋದು. ನೆಕ್ಸ್ಟು ಡೋರ್ ಓಪನ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಆರಾಮಾಗಿ ಒಂದು ಇಬ್ಬರು ಕುತ್ಕೊಂಡು ಆರಾಮಾಗಿ ಪೂಜೆಯನ್ನು ಮಾಡೋಷ್ಟು ಸ್ಪೇಸ್ ಇದೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಪೂಜಾ ಯೂನಿಟ್ಸ್, ಪೂಜಾ ಐಟಮ್ಸ್ ಏನಾದರೂ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಯೂನಿಟ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಹಾಂ ಸರ್, ನೆಕ್ಸ್ಟ್ ಈಗ TV ಕ್ಯಾಬಿನೆಟ್ ಬಗ್ಗೆ ಹೇಳಬೇಕಂದ್ರೆ ನೋಡ್ತಿರ್ಬೋದು, ಇದು ಒಂಥರ ನೋಡ್ಲಿಕ್ಕೆ ಒಂದು ಗ್ಲಾಸಿ ಫಿನಿಶಿಂಗ್ ಇರುವಂಥ ಒಂದು ಸ್ಟೈಲಿಶ್ ಆಗಿರೋ TV ಕ್ಯಾಬಿನೆಟ್ ಥರ ಕಾಣಿಸ್ತಿರುತ್ತೆ. ಸೊ ಇದೆಲ್ಲ ಲ್ಯಾಮಿನೇಟೆಡ್ TV ಕ್ಯಾಬಿನೆಟ್ಸ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಾವು ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ. ಇದೆಲ್ಲ ಕಂಪ್ಲೀಟ್ ವುಡನ್ ಫಿನಿಶಿಂಗ್ ಇರುವಂಥ ಒಂದು ಸ್ಟೋರೇಜ್ನ ಕೊಟ್ಟಿದ್ದೀವಿ, ನೋಡ್ತಾ ಇದ್ದೀರಲ್ಲ. ಸೊ ಬನ್ನಿ ಇವಾಗ ನೆಕ್ಸ್ಟು ಕಿಚನ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇದಾಗಿರುತ್ತೆ ಈ ಒಂದು ರೆಂಟಲ್ ಮನೆಯ ಕಿಚನ್. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ನೋಡ್ತಿದ್ರಲ್ಲ ಮೇಲ್ಗಡೆ ಕೊಟ್ಟಿರೋ ಲ್ಯಾಬ್ಸ್ ಎಲ್ಲ ಸ್ಟೋರೇಜ್ ಪರ್ಪಸ್ಗೆ ಆಬ್ವಿಯಸ್ಲಿ ಕೊಟ್ಟಿರೋದು. ಸೊ ಅದನ್ನ ನೋಡ್ತಿದ್ರೆ ಗೊತ್ತಾಗ್ತಿರುತ್ತೆ ವುಡನ್ ಫಿನಿಶಿಂಗಲ್ಲಿರುವಂಥ ಒಂದು ಲ್ಯಾಮಿನೇಟೆಡ್ ಸ್ಟೋರೇಜ್ನ ನಾವು ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ನಾನು ಕೆಳಗಡೆ ಓನರ್ ಹೌಸಲ್ಲಿ ತೋರಿಸಿದ್ದು ಕಂಪ್ಲೀಟ್ ಅಕ್ರಿಲಿಕ್ ಫಿನಿಶಿಂಗ್ ಇರೋದು, ಬಟ್ ಇಲ್ಲೆಲ್ಲ ನೀವು ನೋಡ್ತಾ ಇರೋದು ಲ್ಯಾಮಿನೇಟೆಡ್ ಫಿನಿಶಿಂಗ್ ಇರೋದು. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇದ್ರೆ 2 ಟ್ಯಾಪ್. ಈ 2 ಟ್ಯಾಪಲ್ಲಿ ಒಂದು ಸ್ಪೆಷಾಲಿಟಿ ಅಂತ ಹೇಳ್ತೀನಿ, ಏನಂದರೆ ಒಂದು ಕೋಲ್ಡ್ ವಾಟರ್, ಒಂದು ಹಾಟ್ ವಾಟರ್. ಹಾಟ್ ವಾಟರ್ ಅಂದರೆ ಎಲ್ಲಿಂದ ಬರುತ್ತೆ ಅಂತ ನೀವು ಕ್ವೆಶ್ಚನ್ ಮಾಡ್ಬೋದು, ನಾನೇ ಹೇಳ್ತೀನಿ. ಹಾಟ್ ವಾಟರ್ಗೆ ಸೋಲಾರ್ ಕನೆಕ್ಷನ್ ಕೊಟ್ಟಿರ್ತೀವಿ. ಸೊ ಆ ಕನೆಕ್ಷನಿಂದ ನಿಮಗೆ ಹಾಟ್ ವಾಟರ್ನ ಕೂಡ ಬಳಸ್ಕೋಬೋದು. ನೆಕ್ಸ್ಟು ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ಇದು ಪ್ಯೂರಿಫೈಯರ್ನ ಕನೆಕ್ಟ್ ಮಾಡ್ಕೊತೀರಾ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಒಂದು ಪ್ರೊವಿಷನ್ನ ನಾವು ಪ್ರೊವೈಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು ಆ ಪಾಯಿಂಟ್ ಅದು. ಆ್ಯಂಡ್ ನೆಕ್ಸ್ಟು ಇದು ಒಂದು ಸ್ಲ್ಯಾಬ್, ಕೌಂಟರ್ ಸ್ಲ್ಯಾಬ್ನ ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ಇದು ಕೂಡ 40 mm ಥಿಕ್ನೆಸ್ ಇದೆ. ಇದು ಓನರ್ ಹೌಸ್ಗೆ ಅಥವಾ ರೆಂಟಲ್ ಹೌಸ್ಗೆ ಏನೂ ಡಿಫ್ರೆನ್ಸ್ ಆಗಲ್ಲ. ಕ್ವಾಲಿಟಿಯಲ್ಲೆಲ್ಲ ನಾವು ಯಾವುದೇ ಥರ ಕಾಂಪ್ರಮೈಸ್ ಇಲ್ಲದೆ ಒಳ್ಳೆ ಕ್ವಾಲಿಟಿಯನ್ನೇ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಸೊ ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ಈ ಥರದ್ದು ಒಂದು ಸ್ಟೋರೇಜ್ ಯೂನಿಟ್ಸ್ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಪುಲ್ ಔಟ್ ಸ್ಟೋರೇಜ್ ಯೂನಿಟ್ಸ್ ಆ್ಯಕ್ಚುಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಯೂನಿಟ್ಸ್ನ ಕೊಟ್ಟಿದ್ದೀವಿ ನೋಡಿ, ಇಲ್ಲೆಲ್ಲ ಇದೆ. ಇಲ್ಲಿ ರ್ಯಾಕ್ಸ್ ಥರ ಎಲ್ಲ ಇಟ್ಕೊಳ್ಳೋಕ್ಕೆ ಎಲ್ಲ ಥರನೂ ಪ್ರೊವೈಡ್ ಮಾಡಿದ್ವಿ. ಸೊ ಈ ಕಡೆ ಸಿಂಕ್ ಕೆಳಗಡೆನೂ ಕೂಡ ಅಷ್ಟೇ, ಇಲ್ಲಿ ಕೂಡ ಇಟ್ಕೋಬೋದು. ಆ್ಯಂಡ್ ಇನ್ನೊಂದು ಹೇಳಬೇಕು, ಇಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ ಎಕ್ಸಾಸ್ಟ್ ಫ್ಯಾನ್ ಆ ಥರದ್ದು ಏನಿಲ್ಲ, ಅದನ್ನು ನಾವು ಡೈರೆಕ್ಟ್ ವಿಂಡೋನೇ ಕೊಟ್ಬಿಟ್ಟಿದ್ದೀವಿ. ಸೊ ವೆಂಟಿಲೇಷನ್ಗೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಒಂದು ಗ್ಯಾಸ್ ಪಾಯಿಂಟನ್ನು ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ.
ಸೊ ಗ್ಯಾಸ್ ಕನೆಕ್ಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಇಲ್ಲೂ ಒಂದು ವೆಂಟಿಲೇಷನ್ ಇದೆ. ಸೊ ಈ ಮನೇಲಿ ಗಾಳಿ, ಬೆಳಕು, ಸ್ಟೋರೇಜ್ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಎಸ್, ಬನ್ನಿ ಇವಾಗ ಈ ಒಂದು ಸ್ಪೇಸಲ್ಲಿ ಏನಿದೆ ಅಂತ ನೋಡೋಣ. ಈ ಸ್ಪೇಸ್ನ ನಾವು ಯೂಶಲಿ ಯಾವ ಥೀಮ್ ಇಟ್ಕೊಂಡು ಕೊಡ್ತೀವಿ ಅಂದರೆ ವಾಷಿಂಗ್ ಮೆಷಿನ್ಗೋಸ್ಕರ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಟ್ಯಾಪ್ ಇದೆ, ಹಾಗೆ ಒಂದು ಎಲೆಕ್ಟ್ರಿಕ್ ಪಾಯಿಂಟ್ ಇದೆ. ಏನಕ್ಕೆ ಅಂದರೆ ವಾಷಿಂಗ್ ಮೆಷಿನ್ಗೋಸ್ಕರ. ಹಾಗೆ ಇಲ್ಲೊಂದು ಹ್ಯಾಂಡ್ ವಾಷಿಂಗ್ ಸಿಂಕ್ನ ಕೂಡ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ. ಆ್ಯಕ್ಚುಲಿ ಆ ಒಂದು ಕಾಮನ್ ಬಾತ್ರೂಮ್ ನೋಡ್ತಾ ಇರ್ಬೋದು, ಗೀಸರ್ ಮತ್ತು ವೆಸ್ಟರ್ನ್ ಟಾಯ್ಲೆಟ್ ವಿತ್ ಆ್ಯಂಟಿಸ್ಕಿಟ್ ಟೈಲ್ಸ್ನ ನಾವು ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ನಾವಿಲ್ಲಿ ಹಾಕಿರೋ ಎಲ್ಲ ಪ್ಲಂಬಿಂಗ್ ಪಾಯಿಂಟ್ಸ್ ಎಲ್ಲ ನಾನು ಆಗಲೇ ಹೇಳ್ದಂಗೆ ನಾವು ಕ್ಲೈಂಟ್ಸ್ಗೆ ಮುಂಚೆನೇ ಒಂದು ಬ್ಲೂ ಪ್ರಿಂಟ್ ಕೊಟ್ಬಿಟ್ಟಿರ್ತೀವಿ. ಸೊ ಆ ಬ್ಲೂ ಪ್ರಿಂಟಲ್ಲೇ ಮುಂಚೆನೇ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಅವರಿಗೆ ಪ್ಲಂಬಿಂಗ್ ಪಾಯಿಂಟ್ಸ್ ಎಲ್ಲ ಎಲ್ಲೆಲ್ಲಿ ಬರುತ್ತೆ, ಯಾವ ಥರ ಇರುತ್ತೆ ನಮ್ಮ ಡಿಸೈನ್ಸ್ ಅಂತ. ಸೊ ಅವ್ರಿಗೆ ಅದೆಲ್ಲ ಓಕೆ ಆಗಿ ಅದಾದಮೇಲೆ ಅದೇ ಥರ ಒಂದು ಕಸ್ಟಮೈಸ್ ಪ್ಲಾನಲ್ಲಿ ನಾವು ಕೊಟ್ಟಿರ್ತೀವಿ. ಸೊ ಎಸ್, ಇವಾಗ ಬನ್ನಿ ನೆಕ್ಸ್ಟ್ ರೂಮ್ಸ್ನ ನೋಡ್ಕೊಂಡು ಬರೋಣ. ಸೊ ಈ ಒಂದು ಮನೆಯ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ಇದಕ್ಕೆ, ಅಂದರೆ ಈ ರೆಂಟಲ್ ಹೌಸ್ ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಫಾಲ್ ಸೀಲಿಂಗಲ್ಲಿ ಪ್ಲೇನ್ ಫಾಲ್ ಸೀಲಿಂಗ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಸ್ಟ್ರಿಪ್ ಲೈಟ್ಸ್. ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ನಿಮಗೆ ವಾರ್ಡ್ರೋಬ್ಸ್ ಇಲ್ಲಿಗೆ ಬರುತ್ತೆ. ಹೇಳಿದಾಗೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ 2 ಸಲ, ಅದು ಕುಬೇರನ ಮೂಲೆ ಅಂತ ಆಗಿರೋದ್ರಿಂದ ನಾವು ವಾರ್ಡ್ರೋಬ್ಸ್ನ ಇದೇ ಜಾಗದಲ್ಲೇ ಪ್ರೊವೈಡ್ ಮಾಡಿದ್ದೀವಿ. ಸೊ ಪಕ್ಕ ವಾಸ್ತು ಪ್ರಕಾರನೇ ಈ ಮನೆನ ಬಿಲ್ಟ್ ಮಾಡಿದ್ದೀವಿ. ಇದಕ್ಕೂ ಕೂಡ ಕನ್ಸೀಲಿಂಗ್ ಹ್ಯಾಂಡಲ್ ಇರುವಂಥ ಒಂದು ಸ್ಲೈಡಿಂಗ್ ಡೋರನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಎಲ್ಲ ಸ್ಮೂತ್ ಇರುತ್ತೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಮೂತ್ ಗೋಯಿಂಗ್ ಇದೆ. ಆ್ಯಂಡ್ ನೆಕ್ಸ್ಟ್ ಮೇಲೆ ಕೂಡ ಲ್ಯಾಬ್ಸ್ ಇದೆ. ಎಲ್ಲ ಒಂದು ವಾರ್ಡ್ರೋಬ್ಸ್ಗೂ ಮೇಲೆ ಕೂಡ ಲ್ಯಾಬ್ಸ್ನ ಕೊಟ್ಟಿದ್ದೀವಿ. ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದಾರೆ ಇದು ಈ ಒಂದು ರೂಮ್ನ ಅಟ್ಯಾಚ್ಡ್ ವಾಶ್ರೂಮ್. ಸೊ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಎಲ್ಲ ಫಿಟ್ಟಿಂಗ್ಸ್ ಜಾಗ್ವಾರ್ದೇ ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇದು ರೆಂಟಲ್ ಹೌಸ್ ಆಗಿದ್ರು ಕೂಡ ನಾವು ಈ ಒಂದು ಮನೆಗೂ ಕೂಡ ನಾವು ಬಾಲ್ಕನಿನ ಪ್ರೊವೈಡ್ ಮಾಡಿದ್ದೀವಿ. ಬನ್ನಿ ನೋಡೋಣ. ನೋಡ್ತಾ ಇದ್ದೀರಲ್ಲ, ಇದು ಬಾಲ್ಕನಿ. ಈ ಒಂದು ರೆಂಟಲ್ ಹೌಸ್ನ ಬಾಲ್ಕನಿ ಆಗಿರುತ್ತೆ. ಇದಕ್ಕೂ ಕೂಡ ಸೀಲಿಂಗ್ಗೆ ನಾವು ಸೋಫಿಟ್ ಪ್ಯಾನಲ್ಸ್ನ ಯೂಸ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಹಾಗೆ ಇದಕ್ಕೆ SS ರೇಲಿಂಗ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಗ್ರಾನೈಟ್ಸ್ ಆ್ಯಸ್ ಯೂಶುವಲ್ ಲಪೋತ್ರಾ ಗ್ರಾನೈಟ್ಸ್ನ ನಾವು ಯೂಸ್ ಮಾಡಿದ್ದೀವಿ. ಸೊ ಫ್ಲೋರಿಂಗ್ ಬಂದ್ಬಿಟ್ಟು ಯಾವ ರೀತಿ ಟೈಲ್ಸ್ ಯೂಸ್ ಮಾಡಿದ್ದೀವಿ? ಸೊ ಎಸ್, ನೀವು ನೋಡ್ತಾ ಇರ್ಬೋದು ನಾವು ಈ ರೂಮ್ಸ್ಗೆಲ್ಲ ಕೊಟ್ಟಿರೋವಂಥದ್ದು ವೆಟ್ರಿಫೈಡ್ ಟೈಲ್ಸ್ನೇ ಪ್ರೊವೈಡ್ ಮಾಡಿದ್ದೀವಿ ರೂಮ್ಸ್ಗೆಲ್ಲ. ಆದರೆ ಲಿವಿಂಗ್ ರೂಮ್ಗೆ ನೀವು ನೋಡೋದಾದರೆ ನಾವು ಇಲ್ಲಿ ಗ್ರಾನೈಟ್ಸ್ನ ಯೂಸ್ ಮಾಡಿದ್ದೀವಿ. ಬಟ್ ರೂಮ್ಸಿಗೆ ಯಾಕೆ ಈ ಥರ ಕೊಟ್ಟಿದ್ದೀವಿ ಅಂದರೆ ಕಾಸ್ಟ್ ಕಟ್ಟಿಂಗ್, ಬಿಕಾಸ್ ಇದು ರೆಂಟಲ್ ಹೌಸ್ ಆಗಿರೋದ್ರಿಂದ ಒಂದು ಕಾಸ್ಟ್ ಕಟ್ಟಿಂಗ್ ಪರ್ಪಸ್ಗೋಸ್ಕರ ರೂಮ್ಸ್ಗೆಲ್ಲ ನಾವು ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಬನ್ನಿ ಇನ್ನೊಂದು ರೂಮ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಎಸ್, ಈ ಒಂದು ರೂಮ್ನ ನೀವು ಕೂಡ ನೋಡ್ತಾ ಇರ್ಬೋದು. ಇದು ಕೂಡ ಕನ್ಸೀಲಿಂಗ್ ಹ್ಯಾಂಡಲ್ ಜೊತೆ ಸ್ಲೈಡಿಂಗ್ ಇರುವಂಥ ಒಂದು ವಾರ್ಡ್ರೋಬ್ಸ್ನ ಕೊಟ್ಟಿದ್ದೀವಿ. ಮೇಲೆ ಲ್ಯಾಬ್ಸ್ ಎಲ್ಲ ಇದೆ. ನಾನು ಹಾಗೆ ಹೇಳಿದಾಗೆ ಲ್ಯಾಬ್ಸ್ ಎಲ್ಲ ಎಲ್ಲಿ ನೀವು ವಾರ್ಡ್ರೋಬ್ಸ್ ಎಲ್ಲ ಇದೆ ಎಲ್ಲ ಕಡೆಯೂ ನಾವು ಆಲ್ಮೋಸ್ಟ್ ಲ್ಯಾಬ್ಸ್ ಕೊಟ್ಟಿದ್ದೀವಿ ಸ್ಟೋರೇಜ್ ಪರ್ಪಸ್ಗೆ. ಸ್ಟೋರೇಜ್ಗಂತೂ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಹಾಗೆ ವೆಂಟಿಲೇಷನ್ ಆ್ಯಂಡ್ ಸನ್ಲೈಟಿಗೆ 2 ಕಡೆ ವಿಂಡೋಸ್ನ ಕೊಟ್ಟಿದ್ದೀವಿ. ನೀವು ನೋಡ್ತಾ ಇರ್ಬೋದು ಮಹಾಗನಿ ವಿಂಡೋಸ್ನ ಕೊಟ್ಟಿದ್ದೀವಿ, ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಸೀಲಿಂಗಲ್ಲಿ ಫಾಲ್ ಸೀಲಿಂಗ್ನ ಕೊಟ್ಟಿದ್ದೀವಿ ವಿತ್ ಸ್ಟ್ರಿಪ್ ಲೈಟ್ಸ್, ನೋಡ್ತಾ ಇರ್ಬೋದು. ಇದು ಕೂಡ ನಾನು ಹೇಳಿದಾಗೆ ಅದೇ ರೂಮ್ ಥರ ವೆಟ್ರಿಫೈಡ್ ಟೈಲ್ಸನ್ನೇ ಯೂಸ್ ಮಾಡಿದ್ದೀವಿ. ಸೊ ಟೋಟಲ್ ಪ್ರಾಜೆಕ್ಟಲ್ಲಿ ಹೌಸ್ಗೆ ಯಾವ ರೀತಿ ಪೇಂಟ್ ಯೂಸ್ ಮಾಡಿದ್ದೀವಿ? ಎಸ್ ಸರ್, ನಮ್ಮ ಹತ್ರ ಒಂದು ಪೇಂಟ್ ಅಪ್ಲಿಕೇಶನ್ ಮೆಥಡ್ ಯಾವ ಥರ ಇದೆ ಅಂದರೆ 5 ಕೋಟ್ ಅಪ್ಲಿಕೇಶನ್ ಮೆಥಡ್ ಇದೆ. ಹೇಗೆ ಅಂದರೆ 2 ಪಟ್ಟಿ 1 ಪ್ರೈಮರ್ ಹಾಗೆ 2 ಕೋಟ್ ಪೇಂಟನ್ನು ನಾವು ಹಾಕ್ತೀವಿ. ಆ ಒಂದು ಡ್ಯೂರಬಿಲಿಟಿ ಎಲ್ಲ ಚೆನ್ನಾಗಿ ಬರಬೇಕು ಆ್ಯಂಡ್ ಫಿನಿಶಿಂಗ್ ಚೆನ್ನಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು. ಈಗ ನಾವು 2nd ಫ್ಲೋರಲ್ಲಿರೋ ರೆಂಟಲ್ ಹೌಸ್ನ ನೋಡಾಯಿತು. ಬನ್ನಿ ಇವಾಗ 3rd ಫ್ಲೋರ್ ಹೋಗೋಣ. 3rd ಫ್ಲೋರ್ ಹೋಗೋಕ್ಕೆ ಮುಂಚೆ ಇದನ್ನು ನಾವು ಮಿಸ್ ಮಾಡೋ ಹಾಗಿಲ್ಲ. ಇದು ನಾನು ಆಗಲೇ ಹೇಳ್ದಂಗೆ ಗ್ರಿಲ್ಸ್ನ ಹಾಕಿದ್ದೀವಿ ಹೊರಗಡೆಯಿಂದ, ಬಟ್ ಒಳಗಡೆಯಿಂದ ಗ್ಲಾಸನ್ನು ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಇದು ಗ್ಲಾಸ್ ಆಗಿರುತ್ತೆ. ನಾನು ಹಾಗೆ ಹೇಳಿದಾಗೆ ಮಳೆ ನೀರು ಏನಾದರೂ ಬಂದರೆ ಅದು ಒಳಗಡೆ ಬರಬಾರ್ದು ಅನ್ನೋ ಒಂದು ರೀಸನ್ಗೆ ಆ್ಯಂಡ್ ಸೇಫ್ಟಿ ಪರ್ಪಸ್ಗೋಸ್ಕರ ಗ್ಲಾಸನ್ನು ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲೂ ಕೂಡ ಎಲ್ಲ ಸೇಫ್ಟಿಗೆ ಗ್ರಿಲ್ಸ್ನ ಕೊಟ್ಟಿದ್ದೀವಿ MS ಕಡೆಯಿಂದ, ನೋಡ್ತಾ ಇರ್ಬೋದು. ಈಗ ನಾವು ಹೋಗ್ತಾ ಇದ್ದೀವಿ ಟೆರೆಸ್ಗೆ. ಬನ್ನಿ ಟೆರೆಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಟೆರೆಸ್ಗೂ ಕೂಡ ನಾವು ಒಂದು ಸೇಫ್ಟಿ ಪರ್ಪಸ್ಗೆ ಅಂತ ಒಂದು ಗೇಟನ್ನು ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿರೋರ್ಗೂ ಸೇಫ್ಟಿ ಇರಬೇಕು, ಕೆಳಗಡೆ ಇರೋರ್ಗೂ ಸೇಫ್ಟಿ ಇರಬೇಕು ಆ ರೀಸನ್ಗೆ. ಸೊ ನೆಕ್ಸ್ಟ್ ಈ ಟೈಲ್ಸ್ನ ನೀವು ನೋಡ್ತಾ ಇದ್ದರೆ ಇದೆಲ್ಲ ಕಂಪ್ಲೀಟ್ ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದೀವಿ ಟೆರೆಸ್ಗೆ. ಆ್ಯಂಡ್ ಇದಕ್ಕೆ ಎಪಾಕ್ಸಿ ಗ್ರೌಂಟಿಂಗ್ನ ಮಾಡಿದ್ದೀವಿ ವಾಟರ್ ಪ್ರೂಫ್ ಇರಬೇಕಂತ ಹೇಳಿ. ಸೊ ಯಾವುದೇ ಥರ ಮಳೆ ನೀರು ಬಂದಾಗ ಅಥವಾ ಮತ್ತು ಯಾವುದಕ್ಕೂ ಪ್ರಾಬ್ಲಮ್ ಆಗಬಾರ್ದು ಅಂತ. ಹಾಗೆ ಇಲ್ಲಿ ನಾವು CC ಕ್ಯಾಮ್ರಾನ ನಾವು ಎಲ್ಲ ಕಡೆನೂ ಫಿಕ್ಸ್ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು ಪ್ರೊಟೆಕ್ಷನ್ಗೋಸ್ಕರ. ಹಾಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ನಾವೇ ಅದನ್ನು ಹಾಕ್ಸ್ಕೊಟ್ಟಿದ್ದೀವಿ, ನೋಡ್ತಾ ಇದ್ದೀರಲ್ಲ. ನಾನು ಟೆರೆಸ್ ಮೇಲೆ 2 ಯೂನಿಟ್ನ ಕೊಟ್ಟಿದ್ದೀವಿ ಅಂತ ಹೇಳಿದೆ, ಅದು ಬ್ಯಾಚುಲರ್ ರೂಮ್ಸ್ ಅಂತ ಹೇಳಿದೆ. ಬನ್ನಿ ಅದು ಹೇಗಿದೆ ಅಂತ ನೋಡೋಣ. ಸೊ ಈಗ ನೀವು ನೋಡ್ತಿದ್ರೆ ಬ್ಯಾಚುಲರ್ ರೂಮ್ ನೋಡ್ತಾ ಇದ್ದೀರಲ್ಲ, ಇದು ಒಂದು ವುಡನ್ ಫಿನಿಶಿಂಗಲ್ಲಿ ಇರುವಂಥ ಒಂದು ಲ್ಯಾಮಿನೇಟೆಡ್ ಡೋರ್ನ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ಫ್ಲೋರ್ನ ನೀವು ನೋಡಿದ್ರೆ ಇದು ಕೂಡ ಈ ಒಂದು ಡೋರ್ಗೆ ಮ್ಯಾಚ್ ಮಾಡೋ ರೀತಿನಲ್ಲೇ ವುಡನ್ ಫಿನಿಶಿಂಗ್ ಇರುವಂಥ ಒಂದು ಟೈಲ್ಸನ್ನು ಪ್ರೊವೈಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಆ್ಯಂಡ್ ವೆಂಟಿಲೇಷನ್ಗೆ ನಾನು ಆಲ್ರೆಡಿ ಹೇಳಿದೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲದಿರೋ ಹಾಗೆ ವೆಂಟಿಲೇಷನ್ಗೆ ಮತ್ತು ಸನ್ಲೈಟ್ಗೆ 2 ವಿಂಡೋಸ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನಾವು ನೋಡೋದಾದರೆ ಒಂದು ಕಾಮನ್ ಬಾತ್ರೂಮ್ ಇದೆ ಆ್ಯಕ್ಚುಲಿ, ಆ್ಯಂಡ್ ಒಂದು ಹ್ಯಾಂಡ್ ವಾಷಿಂಗ್ ಏರಿಯಾ ಕೂಡ ಇದೆ. ಹೇಗೆ ಒಂದು ರೂಮ್ ತೋರಿಸಿದೆ ಅಲ್ಲ ಬ್ಯಾಚುಲರ್ ರೂಮ್ ಅಂತ ಒಂದು ಯೂನಿಟ್ ತೋರಿಸಿದೆ, ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಒಂದು ಅದೇ ಥರ ಬ್ಯಾಚುಲರ್ ರೂಮ್ ಇದೆ. ಬಟ್ ಒಂದು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಇಲ್ಲಿ ಕಾಮನ್ ಬಾತ್ರೂಮ್ ಔಟ್ಸೈಡ್ ಕೊಟ್ಟಿದ್ರೆ ಅದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಇನ್ಸೈಡೇ ಇದೆ, ಅದು ಒಂದೇ ಡಿಫ್ರೆನ್ಸ್ ಅಷ್ಟೇ. ಹಾಗೆ ನೀವೇನಾದರೂ ಒಂದು
ಪಾರ್ಟಿ ಮಾಡ್ತೀರಾ ಅಥವಾ ಫ್ಯಾಮಿಲಿ ಫಂಕ್ಷನ್ ಮಾಡ್ತೀರಾ ಅಂದರೆ ಪ್ರಾಬ್ಲಮೇ ಇಲ್ಲ. ಇಷ್ಟು ಸ್ಪೇಷಿಯಸ್ ಆಗಿದೆ. ಎಸ್ ಸರ್, ತುಂಬ ಸ್ಪೇಷಿಯಸ್ ಆಗಿದೆ. ತುಂಬ ಅಂದರೆ ಅವ್ರು ಆರಾಮಾಗಿ ಒಂದು ಫಂಕ್ಷನ್, ಸ್ಮಾಲ್ ಫಂಕ್ಷನ್ನೇ ಮಾಡ್ಕೋಬೋದು ಅನ್ಸುತ್ತೆ. ಹಾಗೆ ಈ ಕಡೆ ಬಂದರೆ ಈ ಒಂದು ಸ್ಪೇಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ಏನಾದರೂ ನಾವು ಕೈಯಲ್ಲಿ ಬಟ್ಟೆ ಹೋಗಿಯೋರು ನಮಗೆ ಹ್ಯಾಂಡ್ ವಾಷಿಂಗ್ ಮಾಡೋಕೆ ಇಂಟ್ರೆಸ್ಟ್ ಇದೆ ಅನ್ನೋ ಥರ ಇದ್ರೂ ಕೂಡ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳಿ 2 ಟ್ಯಾಪ್ನ ಕೊಟ್ಟಿದ್ದೀವಿ, ಪ್ಲಸ್ ಒಂದು ಕಲ್ಲನ್ನ ಕೂಡ ಕೊಟ್ಟಿದ್ದೀವಿ. ಸೊ ಬಟ್ಟೆ ಒಗೆಯೋದಕ್ಕೂ ಎಲ್ಲ ಹೆಲ್ಪ್ ಆಗಲಿ ಅಂತ. ನೀವು ಮೇಲ್ ನೋಡ್ತಾ ಇರ್ಬೋದು, ವಾಟರ್ ಸ್ಟೋರೇಜ್ಗೆ ನಾವು ಅಲ್ಲಿ ಏನು ಟ್ಯಾಂಕ್ನ ಕೊಟ್ಟಿದ್ದೀವಿ ಅದು 3000 ಲೀಟರ್ಸ್ ಕೆಪಾಸಿಟಿ ಇರುವಂಥ ಒಂದು ಟ್ಯಾಂಕ್ ಆಗಿರುತ್ತೆ. ಸೊ ಮೇಡಮ್, ಈಗ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಕಡೆಯಿಂದ ನೋಡಿದ್ವಿ, ಸೂಪರ್ ಆಗಿ ಇನ್ ಬಿಲ್ಟ್ ಮತ್ತೆ ಇಂಟೀರಿಯರ್ ಎಲ್ಲ ಬಿಲ್ಡ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಯಾವ ರೀತಿ ಸಿಮೆಂಟ್ ಯೂಸ್ ಮಾಡಿದ್ರೆ ಈ ಪ್ರಾಜೆಕ್ಟ್? ಸರ್, ಇದಕ್ಕೆ ಸಿಮೆಂಟ್ ಬಂದು ಆದಿತ್ಯ ಬಿರ್ಲಾ ಸಿಮೆಂಟ್ ನ ಯೂಸ್ ಮಾಡಿದ್ವಿ. ಹಾಗೆ ವೈರ್ಸ್ ಎಲ್ಲ ಕೇಳಿದ್ರೆ ಫಿನೋಲೆಕ್ಸ್ ವೈರ್ಸ್ ನ ಯೂಸ್ ಮಾಡಿದ್ವಿ. ಈಗ ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಈ ಮನೆಯನ್ನ ಯಾವ ಪ್ಯಾಕೇಜ್ ಅಲ್ಲಿ ಮಾಡಿದ್ರೆ ಮೇಡಮ್? ಸರ್, ಈ ಒಂದು ಮನೆ ಬಗ್ಗೆ ನೀವು ಕೇಳೋದಾದ್ರೆ 1810 ಅಂದ್ರೆ 1810 ಪರ್ ಸ್ಕ್ವೇರ್ ಫೀಟ್ ಪ್ಯಾಕೇಜ್ ಅಲ್ಲಿ ನಾವು ಈ ಒಂದು ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಿದೀವಿ. ಬಟ್ ನಮ್ಮ ಹತ್ರ 4 ತರ ಪ್ಯಾಕೇಜಸ್ ಇದೆ. ಪ್ಯಾಕೇಜ್ ಸ್ಟಾರ್ಟ್ ಆಗೋದು 1630 ರುಪೀಸ್ ಇಂದ ಪರ್ ಸ್ಕ್ವೇರ್ ಫೀಟ್, 1630 ಪರ್ ಸ್ಕ್ವೇರ್ ಫೀಟ್ ಇಂದ ಅಪ್ ಟು 2200 ತನಕ ನಮ್ಮ ಹತ್ರ ಪ್ಯಾಕೇಜಸ್ ಇದೆ ಸರ್. ಸೊ ನಿಮ್ಮ ಕಂಪನಿ ಬಂದು ಎಲ್ಲಿ ಲೊಕೇಟ್ ಆಗಿರೋದು? ಸೊ ನಮ್ಮ ಕಂಪನಿ ಬಂದು 50 ಫೀಟ್ ರೋಡ್, ಶ್ರೀನಗರ, ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೆ. ಸೊ ನಿಮಗೆ ಯಾವುದೇ ಥರ ಕ್ವೆರೀಸ್ ಇದ್ರೆ ಅಥವಾ ಯಾವುದೇ ಥರ ಪ್ರಾಪರ್ಟೀಸ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಬಂದು ನಮ್ಮ ಆಫೀಸ್ನ ವಿಸಿಟ್ ಮಾಡ್ಬೋದು. ಸರ್, ಎಸ್, ನಿಮಗೆ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರು ನಾವು ಡೀಟೇಲ್ಸ್ನ ಕೊಡ್ತೀವಿ. ಹಾಗೆ ನಾನು ಆಫೀಸ್ ಅಡ್ರೆಸ್ ಕೂಡ ಹೇಳಿದೆ, ನೀವು ಆಫೀಸ್ಗೆ ಡೈರೆಕ್ಟಾಗಿ ಕೂಡ ಬಂದು ಆಫೀಸ್ ವಿಸಿಟ್ ಮಾಡ್ಬೋದು ಏನಾದರೂ ಕ್ವೆರೀಸ್ ಇದ್ರೆ.